ಹಲೋ. ಓ ಹೌದಾ, ಸೂಪರ್, ಥ್ಯಾಂಕ್ ಯು. ಯಾರ ಜೊತೆ ಮಾತಾಡ್ತಿದ್ದೀನಿ ಅನ್ಕೊಂಡ್ರಾ? ನಾನು ದಾಶರಥಿ ಚಿಟ್ ಫಂಡ್ಸ್ ಅವ್ರ ಜೊತೆ ಮಾತಾಡ್ತಿದ್ದೆ. ಏನಪ್ಪ ವಿಷಯ ಅಂತಂದರೆ, ನಾನು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಿದ್ದೆ. ಯಾವುದೇ ಪ್ರಾಪರ್ಟಿ ಭದ್ರತೆ ಇಲ್ಲದೆ, ಚೆಕ್ ಸೆಕ್ಯೂರಿಟಿ ಇಲ್ಲದೆ, ಕೇವಲ 35 ನಿಮಿಷದಲ್ಲಿ ಚೀಟಿ ಹಣನ ಕೈ ಕೊಟ್ಟರು. ಎಷ್ಟು ಸುಲಭ ಅಲ್ವಾ? ನೀವು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಬೇಕಾ? ಹಾಗಾದರೆ ಹಿಂದೆ ಕರೆ ಮಾಡಿ ದಾಶರಥಿ ಚಿಟ್ ಫಂಡ್ಸ್ಗೆ. ನಮಾಮಿ ಶಂಕರ ಸದಾಶಿವ ಸಮಾರಂಭ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ದಾಶರಥಿ ಚಿಟ್ಸ್ ಪ್ರೈವೇಟ್ ಲಿಮಿಟೆಡ್ ಅರ್ಪಿಸುವ ನಿಮ್ಮ ನಮಾಮಿ ಶಂಕರ ಆಧ್ಯಾತ್ಮಿಕ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಬನ್ನಿ, ಇವತ್ತಿನ ಪಂಚಾಂಗ ಫಲ ನೋಡೋಣ. 11ನೇ ತಾರೀಕು ಸೆಪ್ಟೆಂಬರ್ 2025 ಗುರುವಾರ. ಶ್ರೀ ವಿಶ್ವಾವಸುನಾಮ ಸಂವತ್ಸರೆ, ದಕ್ಷಿಣಾಯನೆ, ವರ್ಷ ಋತು ಭಾದ್ರಪದ ಮಾಸೆ, ಕೃಷ್ಣ ಪಕ್ಷದ ಚತುರ್ಥಿ ತಿಥಿ, ಅಶ್ವಿನಿ ನಕ್ಷತ್ರ, ಧ್ರುವಯೋಗ, ಬಾಲವಕರಣ. ಇವತ್ತಿನ ಪಂಚಾಂಗ ಫಲ. ತುಂಬ ಜನ ಎಲ್ಲಿಂದ ಮಾಹಿತಿಗಳು ಸಿಗುತ್ತೆ ಗುರುಗಳೇ, ಎಲ್ಲಿಂದ? ನಾನು ಹೇಳ್ತಲೇ ಇದ್ದೆ, ನನಗೆ ನನ್ನ ಒಂದು ಗುರುಗಳ ಇಚ್ಛಾಶಕ್ತಿ ನನ್ನದಲ್ಲ ಇದು. ಏನೋ ಕಾರಣಿ ಜನ್ಮ ನನ್ನದು ಅಂತ ಒಂದು ಮಹಾ ಗುರುಗಳು ನೋಡಿ ಮಾರ್ಕಿಂಗ್ ಮಾಡ್ಕೋತಲೇ ಇರ್ತೇನೆ. ಇದು ನೋಡಿ, ಇಲ್ಲಿ ನೋಡಿ, ಒಂದಲ್ಲ ಎರಡಲ್ಲ, ಈ ರೀತಿ ಸಹಸ್ರಾರು ಪುಸ್ತಕಗಳ ಭಂಡಾರ ಮಕ್ಕಳೇ. ನೋಡಿ, ಶಾಂತಿ ಕಮಲಾಕರ ನಾಮಕ ಗ್ರಂಥಂ, ಇದು ಮೊದಲನೇ ಬಾರಿಗೆ ಪ್ರಿಂಟ್ ಆಗಿರ್ತಕ್ಕಂಥದ್ದು. ಎಷ್ಟು ಗೊತ್ತಾ? 6 ರೂಪಾಯಿ. ಎಷ್ಟು ದೊಡ್ಡ ಪುಸ್ತಕ ಅಂದರೆ 2 ಭಾಗಗಳಿದ್ದಾವೆ. ಸರ್ವಶಾಂತಿ ಕ್ರಮ ನಿರ್ಣಯ ವಿಲಸಿತ ಪ್ರವರ ಖಂಡ ಕಚ್ಚ ಪುಟಿತತ್ರಂತ ಪ್ರಮುಖ ವಿಶೇಷ ವಿಷಯ ಶಿವಶಂಕರ ಶಾಸ್ತ್ರಿ ಅನ್ನತಕ್ಕಂಥದ್ದು. ಬ್ರಹ್ಮಶ್ರೀ ಶಿವಗಂಗ ಸುಬ್ಬರಾಯ ಶರ್ಮಣ, ಚಾವಲಿ ರಾಮಸ್ವಾಮಿ ಶಾಸ್ತ್ರೀನ, ಗರಿಮಳ್ಳ ಸುಬ್ಬರಾಯ ಶಾಸ್ತ್ರೀನ. ಆಯ್ತಾ? ಎಲ್ಲಿ ಪ್ರಿಂಟ್ ಆಗಿರೋದು ಗೊತ್ತಾ? ಇದು ಅಲ್ಬೇನಿಯಾನಲ್ಲಿ. ಇಲ್ಲಲ್ಲ, ಅಲ್ಬೇನಿಯಾ ಯಾವ ದೇಶ ಲೆಕ್ಕ ಹಾಕ್ಕೊಳ್ಳಿ. ಇದು ಆಲ್ಮೋಸ್ಟ್ 1900ನೇ ಇಸ್ವಿ. ಆ್ಯಂಡ್ ಇದನ್ನು ಇವರು ತೊಗೊಂಬರೋದು 1510 ಇಲ್ಲ 20ರಲ್ಲಿ ರಿಸರ್ಚ್ ಆಗಿರ್ತಕ್ಕಂಥದ್ದನ್ನು ತಗೊಬಂದು ಹಾಕ್ತಾರೆ. ವಿಶೇಷವಾಗಿ ಶಾಂತಿರತ್ನ ಅನ್ನತಕ್ಕಂಥದ್ದು, ಕಮಲಾಕರ ಅನ್ನತಕ್ಕಂಥ ಒಬ್ಬ ಪಂಡಿತ. ಕ್ರಿಸ್ತ ಶಕ 1610ರಿಂದ 1640 ಈ ಒಂದು ಪುಸ್ತಕ. ಇದು ಹುಡುಕಿ ತರೋಕೆ ನಾನು ಪಟ್ಟಷ್ಟು ಪಾಡೆ. ತುಂಬ ವಿಪರೀತ ಗ್ರಾಂಥಿಕ ಶ್ಲೋಕ, ಸಂಸ್ಕೃತ ಶ್ಲೋಕ. ತುಂಬ ಯಾರಾದರೂ ಹಿರಿಯ ಮಹಾ ಸಂಸ್ಕೃತ ಪಂಡಿತರಷ್ಟೇ. ನನಗೇನು ಬರುತ್ತೆ, ಜೋಳಿಗೆ ದಾಸ ಹೇಗೋ ಈ ಥರದ್ದು ತಂದು ಆಗಾಗ ಒಂದೊಂದು ಪೇಜೋ ಇನ್ನೊಂದು ನಿಮ್ಮ ಮುಂದೆ ತಗೋಬಂದು ಇಟ್ಟಿರ್ತಕ್ಕಂಥದ್ದು. ನೋಡಿ, ಇವತ್ತು ಕೂಡ ಒಂದು ಸ್ವಪ್ನ ಫಲದ ಬಗ್ಗೆ. ಸ್ವಪ್ನಗಳೆಲ್ಲ ಸುಳ್ಳು ಗುರುಗಳೇ. ಯಾಕಂದರೆ ಈ ಒಂದು ಪಿತೃಪಕ್ಷದಲ್ಲಿ ಸ್ವಪ್ನಗಳು ಬರ್ತಕ್ಕಂಥದ್ದಾಗ್ತವೆ. ಅದರಲ್ಲೂ ಹಿರಿಯರು ಕೆಲವೊಂದು ಏನೋ ಒಂಥರ ಕಾಣಿಸೋದ ಅಗೋಚರ. ಇಡೀ ಒಂದು ಪ್ರಕೃತಿಯೇ ಒಂದು ರೀತಿ ಸ್ತಂಭೀಭೂತವಾಗಿರುತ್ತೆ ಈ ಪಿತೃಪಕ್ಷದಲ್ಲಿ. ಒಂಥರ ಆ ತಾಯಿ ಜಗನ್ಮಾತೆ ಕಾಳಿಕಾದೇವಿ ಸ್ವರೂಪ ಅಂತ ಹೇಳ್ತಾರೆ, ಅಮ್ಮನವರ ಸ್ವರೂಪ. ಅದಕ್ಕೆ ಸ್ಮಶಾನ ಪೂಜೆ, ಸ್ಮಶಾನ ಕಾಳಿ ಅನ್ನತಕ್ಕಂಥದ್ದು ಕೂಡ ಕೆಲವರು ಮಾಡ್ಕೋತಾರೆ. ಅಗೋಚರ ಪೂಜೆಗಳು, ಕೆಲವೊಂದು ಯಂತ್ರ ಸಿದ್ಧಿಗಳು, ತಂತ್ರ ಸಿದ್ಧಿಗಳು, ಕೆಲವೊಂದು ಬೇರೆ ಇದೆ. ಅದರ ಬಗ್ಗೆ ಮಾತನಾಡೋದು ಬೇಡ. ಅದು ಈ ಒಂದು ಸ್ವಪ್ನ ಫಲ ನಿಜಾನ ಗುರುಗಳೇ? ನೋಡಿ, ರಾಮಾಯಣ ಕಾಲದಲ್ಲೇ ಅಶೋಕವನದಲ್ಲಿ
ಸೀತಮ್ಮನನ್ನ ರಾವಣಾಸುರ ಬಂಧಿಸ್ಬಿಟ್ಟಿರ್ತಾನೆ. ಆ ತಾಯಿಗೆ ಮನಸ್ಸು ಖೇದ ಆಗ್ಬೇಕು, ಆಕೆಗೆ ಆ ಧೈರ್ಯ ಅನ್ನೋದು ಕುಸಿದು ಹೋಗ್ಬೇಕು. ಅವಳು ನನ್ನ ವಶವರ್ತಿ ಆಗಬೇಕು, ಇಷ್ಟೇ. ಅದಕ್ಕೇನ್ ಮಾಡಿರ್ತಾನೆ, ಏನ್ ಮಾಡಿದ್ರು ಆ ತಾಯಿ ಜಗನ್ಮಾತೆ ಯಾವಾಗ್ಲೂ ಅಷ್ಟೇ ರಾವಣನ ಮುಖವನ್ನ ನೋಡಿ ಮಾತನಾಡೋದೇ ಇಲ್ಲ ನನ್ನಮ್ಮ. ಇಲ್ಲವೇ ಇಲ್ಲ. ಪರಪುರುಷನನ್ನ ನೋಡೋದೇನಕ್ಕೆ ನೋಡಿ, ಅಲ್ಲೊಂದು ಆಂತರಿ. ನಮಗ್ ನೋಡಿದ್ರೆ ತಾನೆ ಆಸಕ್ತಿ, ನಿರಾಸಕ್ತಿ, ದ್ವೇಷ, ರಾಗ, ಪ್ರೀತಿ, ಪ್ರೇಮ, ಕ್ರೋಧ, ಮದ, ಮಾತ್ಸರ್ಯ, ಲೋಭ. ಬಾ, ಏನ್ ಸೀರೆ ಹುಟ್ಟಿದಾರಪ್ಪ, ಏನ್ ಕಡಗ ಹಾಕಿದಾರಪ್ಪ, ವಾವ್, ಏನ್ ವಾಚ್ ಹಾಕಿದಾರಪ್ಪ. ಅಲ್ಲಿ ನೋಡಿದ್ರೆ ತಾನೆ ಆ ಒಂದು ಆಪೇಕ್ಷೆ ಆದ್ರೆ ತಾನೆ. ಅಮ್ಮನವರು ನೋಡಿ, ಆ ಜಗನ್ಮಾತೆ ನೋಡ್ತಾನೆ ಇರಲಿಲ್ಲ. ಅದರ ಅರ್ಥ ಕಲಿಯುಗದಲ್ಲಿ ನಾವು ನಮ್ಮ ಕೆಲಸದ ಮೇಲೆ ಮಾತ್ರ ಗಮನ ಇರಬೇಕು. ಅಕ್ಕ ಪಕ್ಕ, ಪರಪುರುಷ ಪರಸ್ತ್ರೀ ಆಕರ್ಷಣೆ ಇದು ಜಾಸ್ತಿ. ನೋಡಿ, ಅದನ್ನ ದ್ವಾಪರ ಯುಗದಲ್ಲೇ, ತ್ರೇತಾಯುಗದಲ್ಲೇ ಅಮ್ಮನವ್ರು ತೋರಿಸ್ಕೊಟ್ಟಿದ್ರು. ನನಗೆ ಯಾಕೆ, ನೀನು ಅಪಹರಿಸ್ಕೊಂಡು ಬಂದಿರ್ಬೋದು, ನಿನ್ನ ಸಾಮ್ರಾಜ್ಯವೇನು, ನೀನು ಏನಿದ್ದಿ, ಎಂಥ ಬಂಗಲೆ ಕಟ್ಟಿದ್ದಿ, ಎಂಥ ಅರಮನೆ ಕಟ್ಟಿದ್ದಿ, ಎಂಥ ಚಿನ್ನದ ರಥದಲ್ಲಿ ಬರ್ತಿದ್ದಿ, ಎಂಥ ಪುಷ್ಪಕ ವಿಮಾನ ಇಟ್ಕೊಂಡಿದ್ದಿ. ಅವನು ಬಂದು ಹೊಗಳ್ಕೊಳ್ಳೋದು ತನ್ನ ಬಗ್ಗೆ. ಅಮ್ಮನವರು ನೋಡುತ್ತಿರಲಿಲ್ಲ. ಒಬ್ಬ ಪರಪುರುಷ, ಒಬ್ಬ ಪರಸ್ತ್ರೀಯನ್ನ ನಮಗ್ ಪರಿಚಯ ಇಲ್ಲ. ನಮಗೆ ಯಾಕೆ ಬೇಕು ಪರಿಚಯ ಬೆಳೆಸ್ಕೊಳ್ಳೋದು, ಅಲ್ಲಿ ಇನ್ನೊಂದಾಗೋದು. ಕರ್ಕೊಂಡೋಗುತ್ತೆ ಕಲಿಯುಗಕ್ಕೆ. ನೆನ್ಪಿಟ್ಕೊಳ್ಳಿ, ನಮಗೆ ಪ್ರತಿ ಕ್ಷಣವೂ ಕ್ಲೇಶವೇ, ನಮ್ಮನ್ನ ಎಳೆಯೋದೆ, ಸೆಳೆತವೆ. ವಾಹ್, ಏನಂದ ಕಣು. ಊಟದಿಂದ ಹಿಡಿದು, ಬಟ್ಟೆಯಿಂದ ಹಿಡಿದು ಎಲ್ಲವೂ. ಅದಕ್ಕೆ ಈ ಒಂದು ಕಲಿಯುಗಕ್ಕೆ ದಾರಿದ್ರ್ಯ, ಮೂರ್ಖರ ಸಂತತಿ ಜಾಸ್ತಿ, ಆಯುಷ್ಯು ಕಡಿಮೆ, ಮನುಷ್ಯ ಪೊಟ್ಟೆ ಪೋತಾಡು ಅಂದ್ರೆ ಕುಳ್ಳುಗುಡ್ತಾನೆ. ತನ್ನ ಸೃಷ್ಟಿಯನ್ನು ತಾನೇ ಮಾಡ್ಕೋತಾನೆ. ಕೈವಾರ ತಾತಯ್ಯ, ವೀರಬ್ರಹ್ಮೇಂದ್ರ ಸ್ವಾಮಿಗಳು ಆಗ್ಲೇ ಹೇಳಿದ್ದಾರೆ, ಮನುಷ್ಯ ಕುಳ್ಳುಗುಡ್ತಾನೆ, ತನ್ನ ಸೃಷ್ಟಿನ ತಾನೇ ಮಾಡ್ಕೋತಾನೆ. ಮರು ಸೃಷ್ಟಿ ಈಗ ನಡೀತಿದೆ ನೋಡಿ. ಅಂಡಾಣುವನ್ನ ಸೃಷ್ಟಿಸ್ಬಿಟ್ಟಿದ್ದಾರೆ. UK ಯಲ್ಲಿ, ಯುರೋಪ್ನಲ್ಲಿ ಒಂದು ಲ್ಯಾಬ್ ಅಲ್ಲಿ ಕೃತಕ ವೀರ್ಯಾಣುವನ್ನು ಸೃಷ್ಟಿಸ್ಬಿಟ್ಟಿದ್ದಾರೆ. ಇಲ್ಲ, ಈಗ ಗಂಡಸರಿಗೆ ನೀವು ನಂಬೋಲ್ಲ, ಪುರುಷ ಬಂಜೆತನ ಬಂದ್ಬಿಟ್ಟಿದೆ. ಅಮ್ಮಂದ್ರು, ತಾಯಂದ್ರು ಪಾಪ ಒಂದು ಗರ್ಭ ಧರಿಸ್ತಕ್ಕಂಥ ಭೂದೇವಿ ಸಮಾನ ನನ್ನ ಅಮ್ಮಂದಿರಿಗೂ ಕೂಡ ಅಲ್ಲಿ ಬಂಜೆತನ ಕೊಟ್ಬಿಟ್ಟಿದ್ದಾನೆ. ಎಗ್ ಪ್ರಾಬ್ಲಮ್, PCOD, PCOS, ಏನೇನೋ ಅದನ್ನಾಗ್ಲೇ ಹೇಳಿದ್ದಾರೆ. ಯಾಕಂದ್ರೆ ಕಲಿಯುಗಕ್ಕೆ ನಾವು ಬಿಟ್ಟು ಪರಾಕರ್ಷಣೆ ಬೇರೆದೆ. ಎಷ್ಟೊಳ್ಳೆ ಬಟ್ಟೆ ಇದ್ರು, ಮನೆ ತುಂಬಾ ಸೀರೆಗಳಿದೆ, ಮನೆ ತುಂಬಾ ಜುಬ್ಬಗಳಿದೆ, ಮನೆ ಮುಂದ್ಗಡೆ ಎಷ್ಟು ಜೊತೆ ಚಪ್ಪಲಿಗಳಿದಾವ. ಇರ್ಲಿ ನೋಡಿ, ಸೀತಮ್ಮ ನೋಡಲ್ಲ ರಾವಣಾಸುರನನ್ನ. ಯಾವಾಗ ಬಂದು ಮಾತಾಡ್ಸೋಕೆ ಬಂದ್ರು ಅಲ್ಲೊಂದು ದರ್ಬೆ ಇಟ್ಬಿಟ್ಟು, ದರ್ಬೆ ನೋಡ್ಕೊಂಡು ನೀನು ಇಷ್ಟೇ ಕಣೋ, ನಿನ್ನ ಯೋಗ್ಯತೆ ಇಷ್ಟೇ ಕಣೋ. ಅಮ್ಮನವರು ದರ್ಬೆಯನ್ನೇ ನೋಡ್ತಾ ಮಾತನಾಡೋರು. ಅವನಿಗೆ ಸಹಿಸ್ಲಿಕ್ಕೆ ಆಗ್ತಿಲ್ಲ. ನಾನು ಯಾವಾಗ ಗೊತ್ತಾ, ನನ್ನ ನೋಡೊಂದ್ಸಲಿ. ನನಗೆ ಯಾಕೆ, ನಾನು ಆಲ್ರೆಡಿ ಮದುವೆ ಆಗಿದ್ದೇನೆ. ಪರಸ್ತ್ರೀಯನ್ನ ನೀನು ಆಕೆಯ ಸಮ್ಮತಿ ಇಲ್ಲದೆ ಈಗಿಗೂ ಮಾಡುವ ಹಾಗಿಲ್ಲ, ತಪ್ಪು. ಅದನ್ನ ಕಲಿಯುಗಕ್ಕೆ ಅಳವಡಿಸ್ಕೊಳ್ಳಬೇಕು ಅನ್ನೋದನ್ನ ತೋರಿಸ್ಕೊಟ್ಟಿದ್ಲು. ನೀನು ಬಲಾತ್ಕಾರ ಮಾಡೋ ಹಾಗಿಲ್ಲ. ಅರೆ, ಗಂಡನೇ ಬಲಾತ್ಕಾರ ಮಾಡೋ ಹಾಗಿಲ್ಲ ಮಕ್ಕಳೇ. ಗಂಡನೇ ನೋಡಿ, ಈಗೀಗ ಇತ್ತೀಚೆಗೆ ಒಂದು ಹೈಕೋರ್ಟು, ಸುಪ್ರೀಂ ಕೋರ್ಟು ಅದ್ಭುತವಾಗಿ ಜಡ್ಜ್ಮೆಂಟ್ ಕೊಟ್ಟಿದೆ. ಫೋನ್ ಸಮೇತ ಮುಟ್ಟಬಾರ್ದು ಅಂತ. ನಮಗೆ ಯಾಕೆ ಅಂತ ಅನುಮಾನ? ಹೆಂಡತಿಯ ಫೋನನ್ನು ಹುಡುಕೋದು, ಹೌದಲ್ವಾ? ಆಕೆಗೆ ಒಂದು ಪ್ರೈವಸಿ ಲೈಫ್ ಇಲ್ವಾ? ಅಮ್ಮ ಅಲ್ವಾ ಅದು? ನಿಮಗೆ ನಂಬಿಕೆ ಇಲ್ವಾ? ನಿಮ್ಮದು ಮಾತ್ರ 108. ಹೇಳಿ, ಯೋಚನೆ ಮಾಡಿ ನೋಡಿ. ಅವ್ರಿಗೊಂದು ನ್ಯಾಯ, ನಮಗೊಂದು ನ್ಯಾಯ ಹೋಯ್ತು. ಕೋರ್ಟುಗಳು ಕೂಡ ನೋಡ್ಕೊಂಡು ಸುಮ್ಮನೆ ಕೂತಿಲ್ಲ. ನೀನು ಅವ್ರ ಪ್ರೈವಸಿಯನ್ನು ಯಾಕೆ ಕೆದಕ್ಲಿಕ್ಕೆ ಹೋಗ್ತಿದ್ದೀಯಾ ಅಂತಕ್ಕಂಥ ಇದೆಲ್ಲ ಆಗ್ತಿದೆ. ಸೊ ಅದನ್ನ ಆಗಲೇ ತೋರಿಸ್ಕೊಟ್ಟಿದ್ದಾರೆ. ಇವನಿಗೆ ಆ ವಿಚಲಿತ, ಅಲ್ಲಿರೋ ರಾಕ್ಷಸ ಸ್ತ್ರೀಯರಿಗೆಲ್ಲ ಹೇಳ್ಬಿಟ್ಟು ಟಾರ್ಚರ್ ಕೊಡಿ ಅಂತ ಹೇಳ್ಕೊಟ್ಬಿಟ್ಟು ಹೋಗ್ತಾರೆ. ಅವರು ಕೆಟ್ಟ ಕೆಟ್ಟ ಮಾತುಗಳಿಂದ, ನಿನ್ನ ರಾಮ ಎಷ್ಟೇ, ಅವನು ಹುಲುಮಾನವ, ಇವನು ಯಾರು ಗೊತ್ತ, ದೈತ್ಯದವರೇ, ಚತುರ್ಮುಖ ಬ್ರಹ್ಮನ ಮಗ, ಮರಿಮೊಮ್ಮಗ.
ಮರಿಮೊಮ್ಮಗ, ಏನು ಬ್ರಹ್ಮವಂಶಸ್ಥ, ಚತುರ್ಮುಖ ಬ್ರಹ್ಮನ ಮಗ ಪುಲಸ್ತ್ಯ ಬ್ರಹ್ಮ, ಪ್ರಜಾಪತಿ ಪುಲಸ್ತ್ಯ ಬ್ರಹ್ಮ. ಆತನ ಮಗ ವಿಶ್ವವಸು ಮಹರ್ಷಿ. ವಿಶ್ವವಸು ಮಹರ್ಷಿಯ ಮಗ ರಾವಣಾಸುರ. ನೀನು ಇಡೀ ಲೋಕವೆಲ್ಲ ನಿನ್ನದೇ, ಬರೀ ಅಂಥದ್ದೇ. ಕೆಲವ್ರು ಇರ್ತಾರೆ ನಮ್ಮನ್ನ ಬಂದು, ನಿನ್ನ ಅಂದಕ್ಕೆ, ನಿನ್ನ ಚಂದಕ್ಕೆ ನೀನು ಅಂದ್ಬಿಡು, ನೀನು ಯಾರು ಬೀಳಲ್ಲ, ಇದು ಬೀಳಲ್ಲ. ನೋಡಿ, ಮೊನ್ನೆ ಒಂದು ನನ್ನ ಟೀಮು ಎಲ್ಲಿ ಕೆಡ್ತಿದೆ, ಒಂದು 20 ಜನ ನನ್ನ ಹಿಂದ್ಗಡೆ ಕೆಲಸ ಮಾಡ್ತಿರ್ತಾರೆ ಮಕ್ಕಳೇ. ಅಲ್ಲಿಂದ ಆ ಗ್ರಹಗಳ ಚಿಂತನೆ ಹಾಕ್ಕೊಂಡು ರಿಸರ್ಚ್ ಮಾಡಲಿಕ್ಕೆ. ಈಗಲೂ ಕೂಡ ನೋಡಿ, ಬೃಹತ್ ಜಾತಕನೇ ತಗೊಬಂದು ಇಟ್ಕೊಂಡಿದ್ದಾನೆ. ಇನ್ನು ವಿಚಾರ ಮಾತಾಡಲಿಕ್ಕೆ, ಸ್ವಪ್ನಶಾಸ್ತ್ರದ ಬಗ್ಗೆ ಮಾತನಾಡಲಿಕ್ಕೆ. ಅದು ಕೂಡ ವಿಶೇಷವಾಗಿ ಸಾಯಿಶ್ರೀ ಅಂತ ಹೇಳಿಬಿಟ್ಟು ಅವರು 1937ರಲ್ಲಿ ಬರೆದಿರ್ತಕ್ಕಂಥ ಒಂದು ಪುಸ್ತಕ ಇದು. ಏನು ಅದ್ಭುತವಾಗಿದೆ ಗೊತ್ತಾ, ಸಾವಿರಾರು ಮಾಲಿಕೆಗಳ ರೂಪವಾಗಿ ಕೊಟ್ಟಿದ್ದಾರೆ. ಯಾರು ಹೆಣ್ಮಕ್ಳು ಪರಿಚಯ ಮಾಡ್ಕೊಳ್ಳೋದಂತೆ ಆನ್ಲೈನಲ್ಲಿ, ಡೇಟಿಂಗ್ ಹೋಗೋಣ, ಬನ್ನಿ ಊಟಕ್ಕೆ ಹೋಗೋಣ ಅನ್ನೋದಂತೆ. ಹೋದ್ರೆ ಆ ಹೋಟ್ಲುಗಳಲ್ಲಿ 70,000, 80,000, 90,000 ಬಿಲ್ ಮಾಡೋದು. ಆಮೇಲೆ ಪರಿಚಯ ಇಂಟ್ರೆಸ್ಟ್ ಇಲ್ಲ ಬಿಡಿ, ಬರೀ ಊಟಕ್ಕೆ ಕರ್ಕೊಂಡು ಹೋಗೋದಷ್ಟೇ. ಅದನ್ನ ಪರಿಚಯ ಮಾಡ್ಕೊಂಡು ಆ ಪರ್ಟಿಕ್ಯುಲರ್ ಹೋಟ್ಲಲ್ಲಿ ಬಿಲ್ಲು 70, 80, 90,000 ಆಯ್ತಾ. ಸರಿ, ಬಂದ್ರು ಮುಗಿದೋಯ್ತು. ಆ ಹೆಣ್ಣು ಮಕ್ಕಳಿಗೆ 20-30% ಕಮಿಷನ್ ಕೊಡ್ತಾರಂತೆ. ಅಂದ್ರೆ ಒಂದು 80,000 ಬಿಲ್ ಆದ್ರೆ ಒಂದು 25,000 ರೂಪಾಯಿ ಟಿಪ್ಸು ತಗೊಳ್ಳಿ. ನೀವು ಗಿರಾಕಿನ ಮಾಡಿ ಕರ್ಕೊಂಡು ಬಂದಿದ್ದಕ್ಕೆ, ನಮ್ಮ ಹೋಟ್ಲಲ್ಲಿ ಬಿಲ್ ಮಾಡಿಸಿದ್ದಕ್ಕೆ ಡಬಲ್ 3 ಬಿಲ್ ಆಗ್ಬಿಟ್ಟಿದ್ದಾರೆ. ಕರ್ಕೊಂಡು ಬಂದು ತಿನ್ಸಿದ್ದಕ್ಕೆ ದಿನ ಈ ಥರ 5 ಜನನ ಕರ್ಕೊಂಡು ಬಂದರೆ 5 ಥರದ ವ್ಯಕ್ತಿಗಳು ಲೆಕ್ಕ ಹಾಕ್ಕೊಳ್ಳಿ. ಇಲ್ಲ 10 ಥರದ ವ್ಯಕ್ತಿಗಳು, ಸ್ತ್ರೀಯರು, ಎಷ್ಟು ಬಿಲ್ ಆಗುತ್ತೆ? 8 ಲಕ್ಷ 10 ಲಕ್ಷ ಬಿಲ್ಲು, ಬರೀ 10 ಜನ. ಗೋವಿಂದ ಗೋವಿಂದ ಅವನ್ನ ಕರ್ಕೊಂಡು ಬಂದು ಪೂರ್ತಿ ಮುಳುಗಿಸ್ತಕ್ಕಂಥ ಭಾವ. ಎಲ್ಲಿಗೆ ಬಂದ್ಬಿಟ್ಟಿದೆ ನೋಡಿ ಕಲಿಯುಗ. ಏನಕ್ಕೆ ಈ ರೀತಿ? ಬಾಂಗ್ಲಾದೇಶದಲ್ಲಿ ಟಾಪಲ್, ನೇಪಾಳದಲ್ಲಿ ಟಾಪಲ್, ನೋಡಿ ಏನಾಗ್ತಿದೆ ಅಲ್ಲಿ. ಇಲ್ಲಿ ನೋಡಿ ಮದ್ದೂರನ ವಿಚಾರ, ಬರೀ ಮದ್ದೂರಲ್ಲ, ಎಲ್ಲ ಕಡೆ ಮನುಷ್ಯ ಮಲಿನ ಆಗ್ಬಿಟ್ಟ. ನೋಡಿ, ಇಂಥದ್ದೆಲ್ಲ ಶಾರ್ಟ್ಕಟ್ ದುಡ್ಡು ಮಾಡೋ ಅಂಥದ್ದು ಅವನು ವ್ಯಾಪಾರಕ್ಕಿಟ್ಟ. ಯಾರನ್ನು ಬಳಸ್ಕೋತಿದ್ದಾನೆ? ನಮ್ಮ ತಾಯಿ ಮಕ್ಕಳನ್ನ, ನಮ್ಮ ತಾಯಿಯಂದಿರ ಸಮಾನವಾಗಿರ್ತಕ್ಕಂಥ ಹೆಣ್ಮಕ್ಳಲ್ಲಿ ಆ ಒಂದು ಪ್ರಚೋದನೆ ಇಟ್ಟು, ನೋಡ್ರಮ್ಮ ನೀವು ದುಡ್ಡು ಮಾಡ್ಬೋದು ಈಸಿಯಾಗಿ ಅಂತ ಹೇಳ್ಬಿಟ್ಟು ಕೆಲವೊಂದು ಹೋಟೆಲ್ಗಳು ಈ ಥರದ್ದು ಒಂದು ಬುಕಿಂಗ್ ಪ್ಲೇ. ಇನ್ನೇನಾಗುತ್ತೆ ಮಕ್ಕಳೇ? ಕೇಳ್ತೀರಲ್ವಾ, ಇದು ಯಾಕೆ ಹಿಂಗೆ ಆಡ್ತಿದ್ದಾರೆ, ಇದೇನಕ್ಕೆ ನಮಗೆ? ಇಷ್ಟು ಒಂದು ವಿಕೃತ ಮನುಷ್ಯ ಕೆಟ್ಟು ಹೋಗಿಬಿಟ್ರೆ ನೋಡಿ. ಆಗಲೂ ಆ ತ್ರೇತಾಯುಗದಲ್ಲಿ ಅದು ನಡೀತು, ಈ ಥರ ಪ್ರಚೋದನೆ. ನೀನು ಆಗ್ಬಿಡು ಲಂಕಾಧಿಪತಿ, ಸುವರ್ಣ ಲಂಕಾಧಿಪತಿ. ಅಮ್ಮ ಸೀತಮ್ಮ ಮಾತುಗಳು ಕೇಳಲಾರ್ದೆ ಕಣ್ಣೀರು ಹಾಕ್ಕೊಂಡು ಕುತ್ಕೊಂಡಿದ್ರೆ ತ್ರಿಜಟ ಅನ್ನತಕ್ಕಂಥ ಒಂದು ಸ್ತ್ರೀ ಬರ್ತಾಳೆ. ಬಂದುಬಿಟ್ಟು ಅವ್ರನ್ನೆಲ್ಲ ಬೈದು, ರಾಕ್ಷಸ ಸ್ತ್ರೀ, ಏನಾದರೂ ಪ್ರಜ್ಞೆ ಇದೆಯಾ, ಏನಕ್ಕೆ ಹಾಗೆ ಹೀಗೆ, ಅಮ್ಮ ನೀನು ಮಲ್ಕೋ, ನಾನು ನೋಡ್ಕೋತೀನಿ ಅಂತ. ಸೀತಮ್ಮ ನೊಂದುಕೊಂಡು ಕಣ್ಣೀರು ಹಾಕೊಂಡು ಮಲಗಿಬಿಡ್ತಾಳೆ. ಈ ತ್ರಿಜಟ ಕೂಡ ಹೋಗಿ ಮಲಗ್ತಾಳೆ. ರಾತ್ರಿ ಆಗ್ಬಿಟ್ಟಿದೆ. ಮಲಗಿದಾಗ ಒಂದು ಒಳ್ಳೆ ಸ್ವಪ್ನ. ಬೆಳಿಗ್ಗೆ 5 ಗಂಟೆಗೆ ಎದ್ದು ಬಂದು ಸೀತಮ್ಮನ್ನ ಎಬ್ಬರಿಸ್ತಾಳೆ. ರಾಕ್ಷಸರುಗಳು ಸ್ತ್ರೀಯನ್ನು ಎಬ್ಬರಿಸ್ತಾಳೆ. ಅತಿ ಶೀಘ್ರದಲ್ಲೇ, ಅಮ್ಮ ಸೀತಮ್ಮ, ನಂದೊಂದು ಮಾತು, ನನಗೊಂದು ಒಳ್ಳೆ ಸ್ವಪ್ನ ಬಿತ್ತು, ನನ್ನ ಮಾತು ಕೇಳು. ಅತಿ ಶೀಘ್ರದಲ್ಲಿ ಲಂಕೆ ಉರುಳಿ ಹೋಗುತ್ತದೆ, ರಾಕ್ಷಸರುಗಳೆಲ್ಲ ಸತ್ತೋಗ್ತಾರೆ, ಈ ದೊರೆ ಸತ್ತೋಗ್ತಾನೆ, ನಿನಗೆ ರಾಮಚಂದ್ರರು ಬಿಡಿಸ್ಕೊಂಡು ಹೋಗ್ತಾರೆ ಅಂದ್ರೆ ಸೀತಮ್ಮನ ಮುಖ ತುಂಬಾ ಖುಷಿಯಿಂದ ಸಂಭ್ರಮಿಸುತ್ತೆ. ಆಕೆ ಹೆಂಗೆ ಅಂತ ಹೇಳಿದ್ರೆ, ನನಗೊಂದು ಕನಸು ಬಿತ್ತು. ಆ ಕನಸಿನಲ್ಲಿ ಈ ರಾಕ್ಷಸರುಗಳು ಮೈಗೆಲ್ಲ ಎಣ್ಣೆ ಹಚ್ಕೊಂಡು ಮಧುಮಾಂಸಗಳನ್ನ ಕುಡಿದು ನಶೇರಿ ಬಿದ್ದೋದ್ರು. ಅವ್ರ ತಲೆಗಳು, ಕಿರೀಟಗಳು ಬಿದ್ದು ಹೋಯಿತು. ಇದು ನಡೆಯುತ್ತದೆ. ಆಕೆ ಹೇಳಿದ ಹಾಗೆ ಆ ಸ್ವಪ್ನ ಫಲದಂತೆ ಅತಿ ಶೀಘ್ರದಲ್ಲಿ ರಾವಣಾಸುರ ಅದಾಗ್ತಾನೆ. ರಾಮಚಂದ್ರರ ಪ್ರವೇಶ ಆಗುತ್ತೆ, ಮುಗೀತು ಅಲ್ಲಿಗೆ. ಅಂದ್ರೆ ಸ್ವಪ್ನಗಳು ಕೆಲವೊಂದು ಅಗೋಚರವಾಗಿರ್ತಕ್ಕಂಥ ಶಕ್ತಿಗಳನ್ನ ನಮಗೆ ತೋರಿಸ್ತಕ್ಕಂಥದ್ದಾಗುತ್ತೆ. ಅಂಥದ್ದೇ ಒಂದು
ನಕ್ಷತ್ರ ಭಾವವನ್ನ, ಈ ಒಂದು ಸ್ವಪ್ನ ಭಾವವನ್ನ ತಗೊಂಡು ಬಂದಿದ್ದಾರೆ ವಿಶೇಷವಾಗಿ. ಅಂದ್ರೆ ತ್ರೇತಾಯುಗದಲ್ಲೇ ಈ ಸ್ವಪ್ನಗಳ ಬಗ್ಗೆ ಅದಕ್ಕೂ ಮೊದಲು ಕೂಡ ನಡೆದಿರ್ತಕ್ಕಂಥ ಎಷ್ಟೋ ಮಾಹಿತಿಗಳಿದ್ದಾವೆ. ಇದೆಲ್ಲ ಸುಳ್ಳು. ಸಿಗ್ಮಂಡ್ ಫ್ರಾಯ್ಡ್ ಈ ಹ್ಯಾಸ್ ಮೆನ್ಷನ್ಡ್, ಜಗತ್ತಿನ ಅತಿ ದೊಡ್ಡ ಸೈಕಾಲಜಿ ಅಂತ ನಾವೇನು ಮಾತಾಡ್ತೇವೆ, ಮನಃಶಾಸ್ತ್ರಜ್ಞ ಸಿಗ್ಮಂಡ್ ಫ್ರಾಯ್ಡ್ ಕೂಡ ಇದನ್ನ ಒಪ್ಕೋತಾನೆ. ನಾವು ಒಪ್ಪಲ್ಲ, ಇದೆಲ್ಲ ಸುಳ್ಳು, ನಮ್ಮ ಭಾರತದಲ್ಲಿ ಮಾತ್ರ ಇದೆಲ್ಲ ಸುಮ್ಮನಿರಿ ಗುರುಗಳೇ. ಖಂಡಿತ ಇಲ್ಲ ಮಕ್ಕಳು. ನಾನು ಆ ಥರ 100 ನಿದರ್ಶನಗಳನ್ನ ನಿಮ್ಮ ಮುಂದ್ಗಡೆ ತಗೊಂಡು ಬಂದು ಹೇಳಬಲ್ಲೆ. ದುರಂತಗಳು ಹಾಗೂ ವಿಶೇಷತೆಗಳು. ಒಬ್ರು ಇತ್ತೀಚೆಗೆ ಬರ್ತಾರೆ, ಗುರುಗಳೇ ಈ ಥರದೊಂದು ಕನಸು ಬಿತ್ತು ಅನ್ನತಕ್ಕಂಥದ್ದು. ಆ ಕನಸು ಏನು ಗೊತ್ತಾ, ತುಂಬ ಚೆನ್ನಾಗಿದೆ. ಎಸ್, ಕನಸಿನಲ್ಲಿ ಜೂಜಾಡಿದಂಥ ಒಂದು ಕನಸು. ನಿಧಾನವಾಗಿ ವಿಶ್ಲೇಷಣೆ ತಗೊಂಡೆ, ಇದರಲ್ಲಿ ಅದ್ಭುತವಾಗಿ ಬರ್ತಿದ್ದಾರೆ. ಕನಸಿನಲ್ಲಿ ಏನಾದರೂ ಜೂಜು ಆಡುತ್ತಿರುವಂತ ಕನಸು ಬಿದ್ದಿದೆಯಾ ಕೇಳಿರ್ತದೆ. ಜೂಜಾಡ್ತಿದ್ದೆ ಗುರುಗಳೇ. ಹಂಗಾದ್ರೆ ಯು ಆರ್ ಟೇಕಿಂಗ್ ಎ ರಿಸ್ಕ್ ಆಫ್ ಸಮಥಿಂಗ್. ಏನೋ ಒಂದು ದೊಡ್ಡ ಕಾರ್ಯ ಮಾಡ್ತಿದ್ದೀರಿ, ಇದು ಗೆಲ್ತಿನ ಸೋಲ್ತಿನ ಏನಾಗ್ಬಿಡುತ್ತೋ ಅಂತ ಒಂದು ಭಯದಲ್ಲಿದ್ದೀರಿ, ಒಂದು ಪಂಥ ಕಟ್ಟದಾಗಿ ನಿಂತ್ಕೊಂಡಿದ್ದೀರಿ. ಖಂಡಿತ ನೀವು ಒಂದು ದೊಡ್ಡದಾದಂಥ ಸಂಸ್ಥೆ ಕಟ್ಟುತ್ತೀರಿ, ಇದರ ಲಕ್ಷಣ ನೋಡಿ ಎಷ್ಟು ಚೆನ್ನಾಗಿ ಇದರಲ್ಲಿ ಹಾಕಿದ್ದಾರೆ. ಹಾಗೆಯೇ ಇಲ್ಲ ಗುರುಗಳೇ, ಅದೇನೋ ಆಡ್ತಿದ್ದೆ, ನಷ್ಟ ಆಯಿತು, ನಾನು ದುಡ್ಡು ಕಳೆದುಕೊಂಡೆ ಅನ್ನತಕ್ಕಂಥದ್ದನ್ನ ಹೇಳಿದ್ರು. ನಾನು ಹಾಗೆ ಹೇಳಿದೆ, ದುಡ್ಡು ಕಳೆದುಕೊಂಡ ಹಾಗೆ ಜೂಜಾಟವನ್ನ ನೋಡಿದರೆ, ಸೊ ಎವ್ರಿಥಿಂಗ್ ಇಸ್ ಅ ರಿಸರ್ಚ್ ಮಕ್ಕಳೇ. ನಾನು ಅದಕ್ಕೆ ಹೇಳ್ತಿರ್ತೇನೆ, ಏನೇ ಮಾತನಾಡಬೇಕು ಅಂದರೂ ಕೂಡ ಕಮ್ ಬ್ಯಾಕ್ ವಿತ್ ಬುಕ್ಸ್, ರಿಸರ್ಚ್, ಥೀಸಿಸ್, ಪೇಪರ್ಸ್, ಡೇಟಾ. 30-32 ವರ್ಷ ಮಕ್ಕಳು, 1-2 ಕಡಿಮೆ ಅಂದ್ರೂ 10 ಲಕ್ಷ ಜಾತಕಗಳು, ಆ ಪರಾಮರ್ಶೆ. ಮೊನ್ನೆ ಕೂಡ ತುಂಬ ಆತ್ಮೀಯರು ನನ್ನ ಮೇಲೆ ಒಂದು ತುಂಬ ಅಭಿಮಾನದ ಕುಟುಂಬ, ದೊಡ್ಡ ವ್ಯವಹಾರ ನಿರ್ಮಾತರು ಬಂದರು. ಕುಳಿತ ತಕ್ಷಣ ಏನೂ ಬರೀಲಿಲ್ಲ. 10-15 ದಿನದಲ್ಲಿ ನಿಮ್ಮ ಕಾರ್ಯ ಆಗುತ್ತೆ, 30-80 ಇಲ್ಲ 3 ಕೋಟಿ ಇಷ್ಟೇ ಬರೆದಿತ್ತು, ಆಗಬೇಕು ವ್ಯವಹಾರ ಅಂತ. ತಮಾಷೆ ಗೊತ್ತಾ, 70-80 ಲಕ್ಷ ಆಗುತ್ತೆ ಗುರುಗಳೇ. ಮೆಷಿನ್ಸ್ಗೆ ಲೋನ್ಗೆ ಅಪ್ಲೈ ಮಾಡಿದ್ದೀವಿ, ಬ್ಯಾಂಕ್ ಅವ್ರು ಆಗುತ್ತೆ ಅಂದಿದ್ದಾರೆ, ಆಗುತ್ತೆ 10 ದಿನದಲ್ಲಿ ಅಂತ ಬರ್ದಿದ್ದಾನೆ ನೋಡಿ. ನನಗೆ ಎಷ್ಟು ಸಮಾಧಾನ ಅಂದ್ರೆ ಆಗ ವಾಗ್ದೇವಿಯನ್ನು ನೋಡೋದು, ಅಮ್ಮ ವಸಿನ್ಯಾದಿ ದೇವಿಯನ್ನ ನೋಡೋದು. ಅಷ್ಟ ಅಣಿಮಾದಿ ಸಿದ್ಧಿಗಳನ್ನು ಪಡೆದಿರತಕ್ಕಂಥ ಹನುಮ ವಾಕು ನನ್ನದೇನಿದೆ, ಹನುಮ ನುಡಿದಿದ್ದೇ ನಡೆಯೋದು. ಹನುಮ ನಡೆದಿದ್ದೇ ನುಡಿಯೋದು, ಅದಕ್ಕೆ ಮೀರಿದ್ದಿಲ್ಲ. ಅಮ್ಮ ನೋಡಿಸ್ಬಿಟ್ಟಿಯ ತಾಯಿ, ಬರೆಸ್ಬಿಟ್ಟಿಯ ತಾಯಿ. ಒಂದು 30 ಲಕ್ಷದ 2 ಮೆಷಿನು ಸೆಟಪ್ಪು, ಇನ್ನೊಂದು ಲೋನ್ಗೆ. ಎಷ್ಟು ಆನಂದವೋ ನನಗೆ. ಅವ್ರಿಗೆ ಆನಂದ ಆಯ್ತೋ ಇಲ್ವೋ, ಅವ್ರು ಬಂದಿರೋದು ಅದೇ ಕಾರ್ಯ, ಇನ್ನೇನು ಹೆಚ್ಚಿಗೆ ಮಾತಾಡಲಿಲ್ಲ. ನೀವು ಬಂದಿರೋದು ಇದಕ್ಕೆ, ಇಷ್ಟೇ ಸ್ಟೋರಿ, ಪುರಾಣ, ಇದೆಲ್ಲ ಕಥೆ ಎಲ್ಲ ಇಲ್ಲ, ಅಮ್ಮ ನುಡಿಸಿದ್ದು ಅಷ್ಟೇ. ಈ ರಿಸರ್ಚ್ ಇನ್ನೂ ಒಬ್ಬರು ತುಂಬ ದೊಡ್ಡ ಫೈನಾನ್ಷಿಯಲ್ ಆಡಿಟಿಂಗ್ ಫರ್ಮ್ನಲ್ಲಿ ಇರ್ತಕ್ಕಂಥ ದೇವರು ನಿಮ್ಗೆ ಊಟ ಬಟ್ಟೆ ಬದುಕು ಎಲ್ಲ ಕೊಟ್ಟಿದ್ದಾನೆ. ಶೆಟ್ರು ಥರ ಜಾತಕ ನಿಮ್ಮದು. ಶೆಟ್ರಿಗೆ ದಾರಿ ತೋರಿಸುವಂಥ ಜಾತಕ ಗೊತ್ತಾ ನಿಮ್ಮದು? ಶೆಟ್ರಿಗೆ ವ್ಯಾಪಾರ ಕಲಿಸ್ತಕ್ಕಂಥವ್ರಂದ್ರೆ ನನ್ನ ಆಡಿಟರ್ ಗುರುಜಿ ಅಂತಿದ್ದಾರೆ. ಸೂಪರ್. ಆಡಿಟಿಂಗ್ ಸರಿ, ಸ್ವಂತ ಮನೆ ಏನಾದರೂ ಕಟ್ಟಿದ್ರಾ? ಕಟ್ಟಿದೆ. ಎಷ್ಟಾಯ್ತು? ಎಲ್ಲ ಒಂದು 1.5-2 ಕೋಟಿ. ಸೂಪರ್. ಮನೇಲಿದ್ದಾರಾ? ಇಲ್ಲ. ಅಯ್ಯ, ಇಂತಿಂಥದ್ದು ಅವಘಡ ನಡೆದಿರುತ್ತೆ. ಎಲ್ಲ ಆಯ್ತು. ಕಡೆಗೆ ಹೇಳ್ತಿದ್ದಾರೆ, ಮನೆ ಗೃಹ ಪ್ರವೇಶ ಮಾಡಿ ಪೂಜೆ ಮಾಡಿದ 15 ದಿನದಲ್ಲೇ ತಾಯಿ ತೀರ್ಕೊಬಿಟ್ಟಿದ್ದಾರೆ. ಯೋಚನೆ ಮಾಡಿ ನೋಡಿ. ತಂದೆ ಇಲ್ಲ, ನೀವು ಕೇಳಿಲ್ಲ. ಕುಜ ನೀಚ, ಮೇಷ ಲಗ್ನ, 4ನೇ ಮನೆಯಲ್ಲಿ ಕುಜ ನೀಚ. ಇದೆಲ್ಲ ತಿಳ್ಕೋಬೇಕು. ಜ್ಯೋತಿಷ್ಯ ನೀವು ಪ್ರತಿಯೊಂದಕ್ಕೂ ತಲೆ ಕೆಡ್ಸ್ಕೊಳ್ಳೋದಿಲ್ಲ. ಮಾಡೋ ಮೊದಲು ನಮಗದು ಬಲ ಇದೆಯಾ, ನವಾಂಶ ಭಾವದಲ್ಲಿ ಎಲ್ಲಿದೆ? ಅದಕ್ಕೆ ದೊಡ್ಡ ಮನೆ ಕಟ್ಟಿದಿರಿ, ಬಟ್ ಉಳಿಲಿಕ್ಕೆ ಬಿಡೋಲ್ಲ. ನಿಮಗೆ ಜಮೀನಿನಂತ ಮನೆ ಇದೆ, ತೋಟದ ಮನೆ ಇದೆ, ಅಗ್ರಿಕಲ್ಚರ್ ಮನೆ ಇದೆ, ಬ್ಯೂಟಿಫುಲ್. ರಿಸರ್ಚ್ ಇಲ್ಲದೆ ಆ ಸಮಯಕ್ಕೆ ಅದು ಹೊಳಿಬೇಕಲ್ಲ ಮಕ್ಕಳೇ. ನೋಡಿ, ಇಲ್ಲಿ ಹೇಳ್ತಾಳೆ,
ಆ ವ್ಯಕ್ತಿ ಜೂಜಿನಲ್ಲಿ ದುಡ್ಡು ಕಳ್ಕೊಂಡಾಗೆ. ಹಾಗಂದ್ರೆ ಏನ್ ಗೊತ್ತಾ, ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾರೆ, ತುಂಬಾ ಒಳ್ಳೇದೊಂದು ವ್ಯವಹಾರಗಳು ಕೈಗೂಡ್ತವೆ ನೋಡಿ. ಆಲ್ರೆಡಿ ಒಂದು ಹೊಸ ವ್ಯವಹಾರಕ್ಕೆ ಇಟ್ಟಿದ್ದಾರೆ, ರಿಸ್ಕ್ ತಗೋತಿದ್ದಾರೆ, ಕನಸಿನಲ್ಲಿ ಬಿದ್ದಿರ್ತಕ್ಕಂಥದ್ದು ಜೂಜಾಡೋ ಹಾಗೆ, ಹಾಗೆ ಜೂಜಿನಲ್ಲಿ ದುಡ್ಡು ಕಳ್ಕೊಂಡ ಹಾಗೆ. 100% ಒಳ್ಳೆಯದರ ಲಕ್ಷಣ. ಕಳೆದುಕೊಳ್ಳುವುದು ಜೂಜು ಆಡೋ ತರ ಬ್ಯೂಟಿಫುಲ್, ಅದರ ಜೊತೆಯಲ್ಲಿ ದುಡ್ಡು ಕಳೆದುಕೊಳ್ಳೋದು ಒಂದು ಹೊಸದೊಂದು ಕಾರ್ಯದಲ್ಲಿ ಯಶಸ್ಸು ಅನ್ನತಕ್ಕಂಥದ್ದು. ಅದೇ 100% ಹೇಳ್ತೇನೆ, ಕನಸಿನಲ್ಲಿ ಏನಾದ್ರೂ ಜೂಜು ಬಂದು ಅದರಲ್ಲಿ ಸಿಕ್ಕಾಬಟ್ಟೆ ದುಡ್ಡು ಗೆಲ್ತಿದ್ದೀರಿ, ನಿಮ್ ಕಣ್ಮುಂದುಗಡೆ ದುಡ್ಡು ಹಿಂಗೆ ತಗೊಂಡು ಇಟ್ಕೋತಿದ್ದೀರಿ ಅಂದ್ರೆ ಬಹುದೊಡ್ಡ ನಷ್ಟಕ್ಕೆ ಎದುರಾಗಿ ಅಂತಕ್ಕಂಥದ್ದು. ಬರೆದಿಟ್ಕೊಂಬಿಡಿ. ನೋಡಿದ್ದೇನೆ ನಾನು ಸ್ವಪ್ನಗಳ ಬಗ್ಗೆ ಮಾತನಾಡುವಾಗ ಅದನ್ನೆಲ್ಲ ಮಾರ್ಕ್ ಮಾಡ್ಕೊಂಡು ರಿಸರ್ಚ್ ಮಾಡೋದು. ಅದನ್ನ ರಿಸರ್ಚ್ ಮಾಡ್ಕೊಳ್ತಕ್ಕಂಥದ್ದು. ಅದಕ್ಕೆ ನೀವು ನೇರವಾಗಿ ನನ್ನ ಬಂದು ಭೇಟಿ ಆಗೋದು ಬೇಡ, ಎಲ್ಲೋ ದೂರ ಇರ್ತೀರಿ, ಬರೋದು ಬೇಡ. ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಸಿಗೋದಕ್ಕೆ ಕಷ್ಟ ಆಗುತ್ತೆ ಆ ಸಮಯಕ್ಕೆ ಅಂತ ಹೇಳ್ಬಿಟ್ಟೆ ದಿನ ಒಂದು 5 ರಿಂದ 10 ಜನಕ್ಕೆ ಆ ಪ್ರಶ್ನೆಗಳಿಗೆ 3 ಪ್ರಶ್ನೆಗಳಿಗೆ ಉತ್ತರದ ವ್ಯವಸ್ಥೆ ಇದೆ. ನೇರವಾಗಿ ಫೋನಲ್ಲಿ ಮಾತಾಡೋ ವ್ಯವಸ್ಥೆ. ನಾನು ಬಂದು ಭೇಟಿ ಮಾಡಬೇಡ್ರಪ್ಪ, ದೂರದಿಂದ ಯಾಕೆ ಒದ್ದಾಡ್ತೀರಾ, ನಿಮ್ಗೆ ಯಾಕೆ ಜ್ಯೋತಿಷ್ಯ ಅಷ್ಟು ಒಂದು ಒದ್ದಾಟ ನಿಮಗೆ ಗೊತ್ತಿಲ್ಲ ಮಕ್ಕಳೇ, ನಿಮಗೆ ಮೀರಿದ್ದು ಭಯ. ನನ್ನ ಒಂದು ಮಾತಿಗೆ ನಂಬಿಕೊಂಡು ಬದುಕು ಕಟ್ಟಿರ್ತಾರೆ ಅಂತಕ್ಕಂಥದ್ದು. ಒಂದು ತಾಯಿ ಜೀವ ಮಂಡ್ಯದಿಂದ, ಗುರುಜಿ ನೀವು ಹೇಳಿದಾಗ ಮನೆ ಆಯ್ತು, ಗೃಹ ಪ್ರವೇಶ ಇಲ್ಲಿ ನೋಡಿ ಜಾಗ ಇದೇ ಹಿಂಗೆ ಇದೆ ಅಂತ ಮೊನ್ನೆ ಲೇಔಟ್ ಪ್ಲಾನ್ ಎಲ್ಲ ತಗೊಬಂದು ತೋರಿಸ್ತಿದ್ರೆ ಅದೆಷ್ಟು ಆನಂದ. 1.6 crore ಅನ್ಸಿರ್ಲಿಲ್ಲ ಗುರುಗಳೇ, ಹಿಂಗಾಗಿದೆ. ಹೋಗು ಪುಟ್ಟ, ಚೆನ್ನಾಗಿದೆ, ನಾನು ಅದ್ಭುತವಾಗಿದೆ. ಇನ್ನೊಂದು ಸಣ್ಣದಾಗಿ ಪಶ್ಚಿಮದ ಕಡೆ ಇರೋದಕ್ಕಿಂತ ಪೂರ್ವದ ಕಡೆ ಇರೋದಕ್ಕಿಂತ ಪಶ್ಚಿಮದ ಕಡೆ ಮೆಟ್ಲಿಟ್ಬಿಡು, ತುಂಬಾ ಚೆನ್ನಾಗಿರುತ್ತೆ, ಅದೊಂದು ಮಾಡ್ಬೋದು ಆಲ್ಟ್ರೇಷನ್ ಅಂತ. ದಾಟ್ಸ್ ಇಟ್. ಇನ್ನು ಅದರಲ್ಲೂ ಅಕಸ್ಮಾತ್ ದುಡ್ಡು ಬರ್ತಿದೆ ಅಂದ್ರೆ ಆಕಸ್ಮಿಕ ವಿಜಯ ಕೊಟ್ಟಾಗೆ ಕೊಡುತ್ತೆ ಜೀವನದಲ್ಲಿ. ನಿಮ್ಗೆ ಏನೋ ದುಡ್ಡು ಬಂದಾಗ ಆದ್ರೆ ಅದರ ಗರ್ವದಲ್ಲಿ ಮೈ ಮರೆತು ನೀವೆಲ್ಲವನ್ನು ಕಳ್ಕೊಬಿಡ್ತೀರಿ. ತುಂಬಾ ದೊಡ್ಡದಾದಂಥ ನಷ್ಟಗಳು ಆಗತಕ್ಕಂಥದ್ದು ಆಗುತ್ತೆ. ಆಮೇಲೆ ಇನ್ನೊಂದಿದೆ, ಜೂಜಿನಲ್ಲಿ ಏನಾದರೂ ನೀವು ಗೆದ್ದು ಬಿಟ್ರಿ ಅನ್ನತಕ್ಕಂಥದ್ದು, ಖುಷಿಯಿಂದ ಕುಣಿತಿದ್ದೀರಿ ಸ್ವಪ್ನದಲ್ಲಿ ಅಂದ್ರೆ 100% ಹೇಳ್ತಾನೆ, ನಿಮ್ ದುಡ್ಡನ್ನ ಯಾರೋ ಕೊಳ್ಳೆ ಹೊಡಿಲಿಕ್ಕೆ ಬರ್ತಿದ್ದಾರೆ, ನಿಮ್ಮನ್ನು ಮೋಸ ಮಾಡ್ಲಿಕ್ಕೆ, ಮಿಸ್ಯೂಸ್ ಮಾಡ್ಲಿಕ್ಕೆ. 100% ಜಾಗ್ರತೆ. ಕನಸುಗಳು ನಿಜವಾಗುತ್ತವೆ, ಇನ್ಕ್ಲೂಡಿಂಗ್ ಸಿಗ್ಮಂಡ್ ಫ್ರಾಯ್ಡ್ ಥೀಸಿಸ್. ಆಯ್ತಲ್ಲವರ? ಸೊ ಇನ್ನಷ್ಟಿದೆ ವಿಚಾರಧಾರೆಗಳು ಈ ರೀತಿ ನಿಮ್ಮ ಮುಂದ್ಗಡೆ ತಗೊಂಡು ಬರಬೇಕು. ಏನ್ ಮಾಡೋದು ಗುರುಗಳೇ, ಈ ತರದ್ದು ದುಷ್ಟ ಸ್ವಪ್ನ ಬಿದ್ದರೆ ಇದೆ, ಅದಕ್ಕೂ ಇದೆ ಅದ್ಭುತವಾದಂಥ ಮಾರ್ಗೋಪಾಯ ಇದೆ, ಹುಡ್ಕೋಣ. ಆಯ್ತಾ? ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ ದಾಶರಥಿ ಚಿಟ್ಸ್ ಪ್ರೈವೇಟ್ ಲಿಮಿಟೆಡ್ ಅರ್ಪಿಸುವ ನಿಮ್ಮ ನಮಾಮಿ ಶಂಕರ ಆಧ್ಯಾತ್ಮಿಕ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ದುಷ್ಟವ ಸ್ವಪ್ನಗಳು, ಏನೋ ದಿಗ್ಲು, ಆತಂಕ, ಭಯ, ಏನ್ ಕೆಳಕಾಗ್ಬಿಡುತ್ತೋ ಅನ್ನತಕ್ಕಂಥದಕ್ಕೆ ಅದ್ಭುತವಾಗಿ ಬರ್ತಿದ್ದಾರೆ. ಅದಕ್ಕೂ ಕೂಡ ಏನಾದರೂ ದುಷ್ಟ ಸ್ವಪ್ನ ಬಂದರೆ ಪ್ರಾತಃ ಕಾಲವೇ ಎದ್ದು ಒಂದು ಸ್ನಾನ ಮಾಡಬೇಕು. ಕುಲದೇವರಿಗೆ ದೀಪ, ಎದ್ದ ತಕ್ಷಣ ಸ್ನಾನ, ಕುಲದೇವರ ನೆನೆಸ್ಕೊಂಡು ಪ್ರಾರ್ಥನೆ. ಆ ನಂತರ ಮನೆಯ ಬಳಿಯೇ ಹತ್ತಿರ ಇರತಕ್ಕಂಥ ಯಾವುದಾದ್ರೂ ಗ್ರಾಮ ದೇವರಿಗೆ ವಿಶೇಷವಾಗಿ ಒಂದು ಎಳ್ಳು, ಕಲವು ವೆಂಕಟನಾಥ ಅಂತ ಹೇಳ್ತಾರೆ. ಕಲಿಯುಗಕ್ಕೆ ವೆಂಕಟನಾಥನೇ ಶ್ರೇಷ್ಠ ಅನ್ನತಕ್ಕಂಥದ್ದು. ಎಳ್ಳು ಪುಟ್ಟದಾಗಿ ತಗೊಂಡು, ಎಳ್ಳೆಣ್ಣೆ ಸ್ವಲ್ಪ ತಗೊಂಡು, ಏನಾದರೂ ಆಯ್ತು ಅಂದ್ರೆ 1-2 ಸ್ಟೀಲ್ ತಟ್ಟೆ
ಸ್ಟೀಲ್ ಲೋಟ, ಸ್ಟೀಲ್ ಸ್ಪೂನು, ಸ್ಟೀಲ್ ಸೌಟು, ಸ್ಟೀಲ್ ಬೌಲುಗಳು, ಎಳ್ಳೆಣ್ಣೆ ಒಂದಷ್ಟು, ಇಷ್ಟು ತೊಗೊಂಡು ಆಯಿತು ಅಂದರೆ ಒಂದು ಸ್ವಲ್ಪ ಬಂಗಾರ ಅದಾಗದ ಮಾತು ಆಯ್ತು. ನೀವು ಇದನ್ನು ಮಾಡಿ, ಸ್ಟೀಲ್ ತಟ್ಟೆ, ಲೋಟ, ಸ್ಪೂನು, ಬೌಲು, ಒಂದು ಅಡಿಗೆಗೆ ಬಳಸ್ತಕ್ಕಂಥ ಅಷ್ಟು ಒಂದು ಸೆಟ್ಟು ತೊಗೋಬೋದು. ಅಯ್ಯೋ ಅದಕ್ಕೂ ದುಡ್ಡಿಲ್ಲ ಗುರುಗಳೇ ಕೆಲವ್ರು ಹೇಳೋದು ಹಾಗೆ. ಸರಿ, ಎಳ್ಳಾದರೂ ತೊಗೋಬೋದಲ್ವಾ, ಎಳ್ಳೆಣ್ಣೆ ತೊಗೊಳ್ಳಿ, ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು. ಒಂದು ಬಟ್ಲೆಳ್ಳು, ಕಪ್ಪೆಳ್ಳು ತಗೊಳ್ಳೋದು, ಮಾಡೋದು, ಪೂಜೆ ಸಂಕಲ್ಪ ಅದನ್ನು ಮಾಡ್ತಕ್ಕಂಥದ್ದು ಪಿತೃಪಕ್ಷಕ್ಕೆ, ಪಿತೃದೇವತೆಗಳಿಗೆ ಆ ಕಪ್ಪು ಎಳ್ಳಿನಲ್ಲಿ ಇರ್ತಾರೆ ಅನ್ನತಕ್ಕಂಥದ್ದು, ಅದಕ್ಕೊಂದು ಲೆಕ್ಕ. ಸೊ ಅವರನ್ನು ಅಪರ ಕಾರ್ಯಕ್ಕೆ ಬಳಸ್ತಾರೆ. ದೈವ ಕಾರ್ಯಕ್ಕೆ ಬಿಳಿ ಎಳ್ಳನ್ನು ಬಳಸ್ತೇವೆ. ಹೋಮ, ಯಜ್ಞ, ಯಾಗ ಇದೆಲ್ಲವನ್ನ ಬಳಸ್ತಕ್ಕಂಥದ್ದು ಉಂಟು. ಸೊ ಬಿಳಿ ಎಳ್ಳು ತಗೊಳ್ಳಿ. ಆಮೇಲೆ ಸ್ಟೀಲ್ ತಟ್ಟೆ, ಲೋಟ, ಸೌಟು ಇದೆಲ್ಲ ತಗೊಂಡು ಹತ್ತಿರದ ಗ್ರಾಮ ದೇವಿಗೆ ಹೋಗ್ಬಿಟ್ಟು ಪುಟ್ಟದಾಗಿ ಒಂದು ಅರ್ಚನೆ ಆಗುತ್ತೆ ಅನ್ನೋದಾದ್ರೆ ಒಂದು ಅಭಿಷೇಕ ನಿಮ್ಮ ಶಕ್ತಿಯಾನುಸಾರ ಮಾಡಿಸ್ಬಿಟ್ಟು, ಯಾರಾದರೂ ಬಡವರಿಗೆ ಒಂದು ಸ್ವಲ್ಪ ಹಣ್ಣು, ಕಾಯಿ, ಹೂವು, ಫಲತಾಂಬೂಲ ಇಟ್ಟು ಕೊಟ್ಟು ಬಿಡ್ತಕ್ಕಂಥದ್ದು ಮಾಡ್ಬೋದು. ಇಲ್ಲ ದೇವಸ್ಥಾನಕ್ಕೆ ಆಚಾರ್ಯರಿಗೆ ಕೊಟ್ಟು ಬಿಡ್ತಕ್ಕಂಥದ್ದು ಮಾಡಿ. ಅದ್ಭುತ. ಆಮೇಲೆ ಕಂಪಲ್ಸರಿ ಹೇಳ್ತಾರೆ, ವಿಷ್ಣು ಸಹಸ್ರನಾಮವನ್ನ ಕೇಳತಕ್ಕಂಥದ್ದು, ಜಪ ಮಾಡೋದು, ಓದತಕ್ಕಂಥದ್ದು ಮಾಡುವುದು. ಅತಿ ಮುಖ್ಯವಾಗಿ ಅತಿಗಂಡ ಸ್ವಪ್ನಗಳು ಕೆಲವೊಂದು ಬಂದ್ಬಿಟ್ಟಿರ್ತವೆ. ಈಗ ತಾನೇ ಹೇಳಿದ್ನಲ್ಲ, ಜೂಜಿನಲ್ಲಿ ಏನೋ ಗೆದ್ದಾಗೆ, ವಾವ್ ನಾನು ಗೆದ್ದು ಬಿಟ್ಟೆ ಅಂತ ಖುಷಿಯಿಂದ ಕುಣಿತಿದ್ರೆ ಗ್ಯಾರಂಟಿ ಏನೋ ಮುಳುಗು ನೀರು ತಂದಿಡ್ತಕ್ಕಂಥ ಪ್ರಸಂಗ. ಕಡಿಮೆ ಅಂದರೂ 3 ದಿನ ಸಂಧ್ಯಾಕಾಲದಲ್ಲಿ ವಿಶೇಷವಾಗಿ ಧೂಪ, ದೀಪ, ನೈವೇದ್ಯ ಮನೆ ದೇವರಿಗಿಟ್ಟು ವಿಷ್ಣು ಸಹಸ್ರನಾಮವನ್ನ ಮಾಡಲೇಬೇಕು. ಅತಿ ಮುಖ್ಯವಾಗಿ ಆಗುತ್ತೆ ಅನ್ನೋದಾದ್ರೆ ಒಂದು ರಾತ್ರಿ ಜಾಗರಣೆ, ಬರೀ ಸಾತ್ವಿಕ ಭೋಜನವನ್ನ ತಗೊಂಡು, ಕೆಲವರಿಗೆ ಕೆಲವು ವಿಪರೀತವಾದಂಥ ದುಷ್ಟ ಸ್ವಪ್ನಗಳು, ಮಾಂಗಲ್ಯಕ್ಕೆ ದೋಷ, ಇಡೀ ಕುಟುಂಬವೇ ಬಿದ್ದ ಹಾಗೆ, ಅಧಿಕಾರವೇ ಕಿತ್ಕೊಂಡು ಹೋದ ಹಾಗೆ, ಇಂಥದ್ದು ಕೆಲವೊಂದು ಆಗುತ್ತೆ. ಕೆಲವು ದುಷ್ಟ ಸ್ವಪ್ನಗಳು ರಾವಣಾಸುರನಿಗೆ ಹಾಗೆ ಬಿತ್ತು. ಅವನು ಕೇಳಲಿಲ್ಲ, ಅವನು ಮಾಡಲಿಲ್ಲ, ಅವನ ಮತಿಗೆ ಮಂಕು ಬೆಳೆದಿತ್ತು, ಅವನ ಬುದ್ಧಿಗೆ ಮಂಕು ಬೆಳೆದಿತ್ತು. ನಮಗೆ ನಾವು ಸಾಮಾನ್ಯರಪ್ಪ, ಅಷ್ಟು ಶಕ್ತಿಶಾಲಿಗಳಲ್ಲ. ಅವನು ವರಗರ್ವಿತ, ಶಾಪಗರ್ವಿತ ಕೂಡ. ಇರ್ಲಿ ಬಿಡಿ, ಅವರೆಲ್ಲ ಅವತಾರ ಪುರುಷ. ಅವನೊಂದು ಲೆಕ್ಕಾಚಾರಕ್ಕೆ ಬಂದಿದ್ದ. 3 ಅವತಾರ ಭಗವಂತನ ಹತ್ರ ಕೇಳಿಕೊಂಡು ಜಯ ವಿಜಯರು ಆ ರೀತಿನಲ್ಲಿ ಬಂದಿದ್ರು. ಇರ್ಲಿ, ನಾವೆಲ್ಲ ಸಾಮಾನ್ಯರು. ಸೊ ಒಂದು ರಾತ್ರಿಯಾದರೂ ಜಾಗರಣೆ ಮಾಡಬೇಕು ಅಂತ ಹೇಳುತ್ತೆ. ಆ ದಿನ ಪೂರ್ತಿ ಜಾಗರಣೆ, ಸಾತ್ವಿಕ ಭೋಜನ, ಬರೀ ಹಾಲು, ಹಣ್ಣು, ಈ ಥರದ್ದು, ಮೊಸರನ್ನ ಲೈಟಾಗಿ ತಗೊಳ್ತಕ್ಕಂಥದ್ದು, ಹಣ್ಣು, ಹಂಪಲು, ಜ್ಯೂಸು ಈ ಥರ ತಗೊಂಡು ಮಾರನೇ ದಿನ ಬೆಳಗ್ಗಿನವರೆಗೂ ವಿಷ್ಣು ಸಹಸ್ರನಾಮ, ಮಹಾಮೃತ್ಯುಂಜಯ ಮಂತ್ರ, ದೇವಿ ಖಡ್ಗಮಾಲ, ಇವುಗಳಲ್ಲಿ ಯಾವುದಾದ್ರೂ ಒಂದು ವಿಷ್ಣು ಸಹಸ್ರನಾಮವೇ ಸರ್ವಶ್ರೇಷ್ಠ. ಅದನ್ನು ಜಪ ಮಾಡ್ಕೊಳ್ಳೋದು, ಓದ್ಕೊಳ್ಳೋದು, ಕೇಳ್ಕೊಳ್ಳೋದು ಮಾಡಿ ಮತ್ತೆ ಮಾರನೇ ದಿನ ಒಂದು ಸ್ನಾನ ಮಾಡಿ ಗ್ರಾಮ ದೇವರಿಗೆ ಒಂದು ಈ ರೀತಿಯ ದಾನಗಳನ್ನು ಕೊಡ್ತಾ ಬರೋದ್ರಿಂದ ಪ್ರಾಯಶ್ಚಿತ್ತವಾಗುತ್ತದೆ. ಬಹುದೊಡ್ಡ ಆ ದೋಷದಿಂದ ಹೊರಗಡೆ ಬರತಕ್ಕಂಥದ್ದಾಗುತ್ತೆ. ಅಂದರೆ ಕೊಡ್ಲಿ ಅಂತೂ ನಿಶ್ಚಿತ, ಕತ್ತರಿಸ್ಲಿಕ್ಕೆ ಬರೋದು. ಉಗ್ರಲ್ಲಾದರೂ ಹೋಗ್ಲಿ, ದೊಡ್ಡದಾಗುವ ನಷ್ಟದ ಬದಲು ಚಿಕ್ಕ ನಷ್ಟದಲ್ಲಿ ಹೋಗ್ಲಿ. ಒಂದು 10 ಕೋಟಿ ಹೋಗೋ ಜಾಗದಲ್ಲಿ 10 ಲಕ್ಷ ಹೋಗ್ಲಿ ಬಿಡಿ. 10 ಲಕ್ಷ ಜನದ ಮುಂದ್ಗಡೆ ಹೋಗೋ ಮರ್ಯಾದೆ ಒಂದು 10 ಜನದ ಮುಂದ್ಗಡೆ ಅಕ್ಕಪಕ್ಕದವ್ರು ನೋಡೋ ಹಾಗೆ ಯಾರೋ ಬಂದು ನಮ್ಮ ಮೇಲೆ ಕಿರಿಕಿರಿ ಇಲ್ಲ ನಡು ರಸ್ತೆನಲ್ಲಿ ಆಗಲಿ ಬಿಡಿ, ಅಷ್ಟರಲ್ಲಿ ಮಾಡಿಸಿಟ್ಟು ಬಿಡ್ತಾನೆ. ಮಾಡ್ಕೋತೀರಿ ಅಂತ ಅಂದ್ಕೊಳ್ತಾ ಇನ್ನಷ್ಟಿದೆ ಈ ದುಷ್ಟ ಸ್ವಪ್ನಗಳ ಬಗ್ಗೆ ಮಾತನಾಡಲು, ನಕ್ಷತ್ರಗಳ ಬಗ್ಗೆ ಮಾತನಾಡಲು. ನೋಡಿ, ಆವಂತಿಕಾಚಾರ್ಯವರ್ಯ ವರಹಾಮಿಹಿರ ಭಟ್ಟ ವಿರಚಿತ ಬೃಹಜ್ಜಾತಕಂ ನೋಡಿ, ಅದರಲ್ಲೂ ನಕ್ಷತ್ರಗಳಿಗೆ ಫಲವಾಗಿ ಯವನ ಮಹರ್ಷಿ, ದುಂಡಿರಾಜ ಮಹರ್ಷಿ, ಗರ್ಗ ಮಹರ್ಷಿ, ಯವನಾಚಾರ್ಯ ಒಬ್ಬರ ಇಬ್ಬರ ಆ ಒಂದು ಶಾಸ್ತ್ರಗಳ ಅಭ್ಯಾಸ ಮಾಡಿರ್ತಕ್ಕಂಥ ಇಷ್ಟೆಲ್ಲ ಮಹಾಗುರುಗಳ ಒಂದು ಡೀಟೇಲ್ಡ್ ಕಾಪಿಯನ್ನು ಇಟ್ಕೊಂಡೆ ನಿಮ್ಮ ಮುಂದ್ಗಡೆ ಮಾತಾಡ್ತೇನೆ. ತುಂಬ ವಿಚಾರಗಳು ಬರೆದಿಟ್ಕೊಳ್ಳಿ. ನಿಮಗೆ ಅದೊಂದು ಫಲಶ್ರುತಿ ಆದರೆ ಸಾಕು. ಇವತ್ತೊಬ್ಬರು ಉದ್ಯಮಿ ಬರ್ತಾರೆ, ಸಂಕಟ ಆಗುತ್ತೆ, ಹೇಳಿದ್ದೆ ಹೋಟೆಲ್ ಉದ್ಯಮದಲ್ಲಿ ನಷ್ಟ ಅಂತೀರಿ, ಯಾಕೋ ಇಕ್ಕಟ್ಟಾದಾಗ ಆಗುತ್ತೆ ಅಂತ ಅವ್ರು ಅಂದುಕೊಳ್ಳೋ ಹಾಗೆ ಇವತ್ತಾಗ್ತಿಲ್ಲ. 3-4 ವರ್ಷಗಳ ಹಿಂದ್ಗಡೆ ಒಂದು ಪ್ಲಾನಿಂಗ್ ಆರಂಭ ಮಾಡಿದಂಥದ್ದು ಎಲ್ಲೋ ತುಂಬ ನೋವು. ಹೇಳಿದ್ನಲ್ಲ ಈ ಮಗುಗೆ ನೋಡಿ, ಕರ್ಮ ಅನ್ನೋದು ಅಲ್ಲಿಗೆ ತಗೊಂಡೋಗ್ಬಿಟ್ಟು
ಒಂದು ಸ್ತ್ರೀ ಮುಖೇನ, ಒಂದು ಗೊತ್ತಿರೋರ ಮುಖೇನ ಅಲ್ಲೊಂದು ನಷ್ಟ, ಗುರು ವಕ್ರಪ್ಪ, ಗೊತ್ತಿರೋರೇ ಇಲ್ಲದೆಲ್ಲ ಹೇಳಿ ಆಸೆ ತೋರಿಸಿ ಇನ್ನೊಂದಾಗಿ ಒಂದು ಬರೀ ಒಂದು 25-30 ಲಕ್ಷದ್ದು ಅಂದ್ಕೊಂಡಿರೋದು ಅದು ತಗೊಬಂದು ಒಂದು 1.25 ಕೋಟಿ 1.5 ಕೋಟಿ ಈ ರೀತಿ ಆಗಿಬಿಟ್ಟಿದೆ. ಅಲ್ಲಿ ನೋಡಿದ್ರೆ ಏನಂದ್ರೆ ಏನು, ಕೈಗೂ ಬಾಯಿಗೂ ಅನ್ನೋ ಥರ. ಬೇಕಿತ್ತ ಬಿಸಿ ತುಪ್ಪ ಹೇಳ್ಕೊಳಕ್ಕಾಗ್ತಿಲ್ಲ, ಇರ್ಲಿಕ್ಕಾಗ್ತಿಲ್ಲ ಆ ಮಗು. ಹೇಗೆ ಇಲ್ಲಪ್ಪ ನೀನು ನೋಡು, ನಿನ್ನ ಧರ್ಮಪತ್ನಿಗೆ ಈ ಥರ ಇದೆ, ಈ ಥರ ಇದೆ. ನೋಡಿ, ಒಬ್ಬ ವ್ಯವಹಾರಸ್ಥ ಬಿಸ್ನೆಸ್ ಮ್ಯಾನ್ ಮಾಡೋನು, ತುಂಬ ದೊಡ್ಡ ರಿಸ್ಕ್ ಮಾಡೋನು ಜ್ಯೋತಿಷ್ಯ ತಿಳಿದುಕೊಂಡಿರಬೇಕು. ಸ್ವಲ್ಪ ನಮ್ಮ ಗ್ರಹಗಳ ಬಲಾಬಲ, ಶಕ್ತಿ ನಿಶಕ್ತಿ ನನಗಿಲ್ಲ ಅಂದರೆ ನೋಡ್ಕೊಳ್ಳೋಕ್ಕೆ ಒಬ್ರು ಬರ್ತಾರೆ. ಮಾರ್ಕೆಟಿಂಗ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್, ಪ್ರೊಡಕ್ಷನ್ ತೆಗೆಯೋದ್ರಲ್ಲಿ ಎಕ್ಸ್ಪರ್ಟ್, ಬಟ್ ಫೈನಾನ್ಸ್ ಹ್ಯಾಂಡಲ್ ಮಾಡೋದು ಕೆಲವೊಂದು ವಿಚಾರದಲ್ಲಿ ವೀಕು. ಅದ್ಭುತವಾಗಿ ಅವ್ರಿಗೆ ಹೇಳ್ಕೊಟ್ಟೆ. ಸರ್, ನಿಮ್ಮ ಮೇಡಮ್ನ ಪಕ್ಕದಲ್ಲಿ ಇಟ್ಬಿಟ್ಟು ಅವ್ರ ಕೈ ಕೊಟ್ಬಿಡಿ, ಫೈನಾನ್ಸು ಬೇರೆದೆಲ್ಲ PRO ಕೆಲಸ, ಈ ಒಂದು ಅಡ್ಮಿನಿಸ್ಟ್ರೇಷನ್ ಎಲ್ಲ ಅದ್ಭುತವಾಗಿ ನಡೆಯುತ್ತೆ ನೋಡಿ ಅಂತ. ಮ್ಯಾಜಿಕ್ ಇಸ್ ಹ್ಯಾಪನ್. ಹೌದು ಗುರುಗಳೇ, ಇಲ್ಲೇ ರೀ, ಅಲ್ಲಿಗೆ ಆ ತಾಯಿ ಜೀವಕ್ಕೆ ಹೋಗ್ಬಿಡಿ. ನಿಮಗೆ ಇದರಲ್ಲಿ ವೀಕ್ನೆಸ್ಸು, ಅಮ್ಮನವ್ರಿಗೆ ಇದು ವೀಕ್ನೆಸ್ಸು. ಸ್ಟ್ರೆಂತ್ ಇದೆ ನೋಡಿ, ನಮಗೊಂದು ವೀಕ್ನೆಸ್ ಕೊಟ್ಟಿದ್ರೆ ಇನ್ನೊಬ್ರಿಗೊಂದು ಸ್ಟ್ರೆಂತ್ ಕೊಟ್ಟಿರ್ತಾನೆ. ಅದನ್ನ ಪಕ್ಕಕ್ಕೆ ತಂದು ನಿಲ್ಲಿಸ್ಬಿಟ್ರೆ ಸಾಕು, ವಿಜಯ ಪ್ರಾಪ್ತಿ ಆಗತಕ್ಕಂಥದ್ದಾಗುತ್ತದೆ. ಸೊ ರಿಮೆಂಬರ್ ದ್ಯಾಟ್. ಸೊ ಅದನ್ನೇ ನೋಡ್ಕೊಂಡು ತಿಳ್ಕೊಂಡು ಮಾಡಿ. ಅದು 3 ಲಕ್ಷದ ಮೇಲೆ ಏನೇ ಬಿಸ್ನೆಸ್ ಇರಲಿ, ಒಂದು ಮನೆ ಇರಲಿ, ಒಂದು ವಿದ್ಯೆ ಇರಲಿ. ನೋಡಿ, ಇನ್ನೊಂದು ಮಗು ಬರುತ್ತೆ, ಸಿವಿಲ್ ಇಂಜಿನಿಯರಿಂಗ್, ಆರ್ಕಿಟೆಕ್ಚರ್ ಇಂಜಿನಿಯರಿಂಗ್ ಇರೋದು ಆ ಮಗುಗೆ. ತಂದೆ ಕೂಡ ಕನ್ಸ್ಟ್ರಕ್ಷನ್ ಲೈನೇ, ಕರ್ಕೊಂಡು ಹೋಗಿ ಕಂಪ್ಯೂಟರ್ ಸೆಕ್ಷನಲ್ಲಿ ಹಾಕ್ಸಿಟ್ಬಿಟ್ಟಿದ್ದಾರೆ. ಒಂದು 10-15 ಸಬ್ಜೆಕ್ಟು ಕುತ್ಕೋಬಿಟ್ಟಿದ್ದಾರೆ. ಅರೇ, ಈ ಮಗುಗೆ ಸಿವಿಲ್ ಇಂಜಿನಿಯರ್ಗೆ ಸಂಬಂಧಪಟ್ಟಂಥದ್ದು ಆಗ್ಬೇಕಿತ್ತಲ್ಲ, ಏನು ಮಾಡಿಬಿಟ್ರಿ? ಗುರುಜಿ, ನಂಗೆ ನಿಜವಾಗ್ಲೂ ಆರ್ಕಿಟೆಕ್ಚರೇ ಇಲ್ಲ, ಪಪ್ಪ ಫೋರ್ಸ್ ಮೀ ಟು ಡೂ ದಿಸ್. ನೋಡಿ, ತಿಳಿದುಕೊಳ್ಳಿ ದಯಮಾಡಿ. ಯಾರಾದರೂ ಒಳ್ಳೆ ವೈದಿಕರ ಹತ್ರ ತೋರಿಸ್ಬಿಟ್ಟು ನೀವು ನಿರ್ಧಾರ ತೆಗೆದುಕೊಳ್ಳೋದು ಉತ್ತಮ ಅಂತ ಹೇಳ್ತಾ, ಅಶ್ವಿನಿ ನಕ್ಷತ್ರ, ಚಂದ್ರ ಅಶ್ವಿನಿ ನಕ್ಷತ್ರ, ಕೇತು ನಕ್ಷತ್ರ, ಅಶ್ವಿನಿ ದೇವತೆಗಳ ನಕ್ಷತ್ರ ಸಾರದಲ್ಲಿತ್ತು. ಆ ಕೇತು ಶುಕ್ರನ ಸಾರದಲ್ಲಿತ್ತು, ಶುಕ್ರ ಬುಧನ ಸಾರದಲ್ಲಿತ್ತು, ಆಶ್ಲೇಷ ನಕ್ಷತ್ರ ಸಾರದಲ್ಲಿದ್ದು. ಆ ಬುಧ ಪೂರ್ವಾಷಾಢ ನಕ್ಷತ್ರ ಶುಕ್ರನ ಸಾರದಲ್ಲಿ, ಅಂದ್ರೆ ಕೇತು ಶುಕ್ರ ಬುಧ, ಎಗೇನ್ ಶುಕ್ರ ಬುಧ ಕೇತು ಸೇರಿದಾಗ ಆರೋಗ್ಯಕ್ಕೆ ಸ್ವಲ್ಪ ಎಳೆದಾಟ ಆಗುತ್ತೆ. ಬುಧ ಕೇತು ಸೇರಿದ್ರೆ ಅದು ಬೇರೆ, ಶುಕ್ರ ಕೇತು ಸೇರಿದ್ರೆ ಒಂದು ತರ, ಬುಧ ಶುಕ್ರ ಕೇತು ಸೇರಿದ್ರೆ ಇನ್ನೊಂದು ರೀತಿ ಲೆಕ್ಕಾಚಾರಗಳು. ಹೂವು, ಹಣ್ಣು, ತರಕಾರಿ, ಸೊಪ್ಪು, ಅಲಂಕಾರಿಕ ವಸ್ತುಗಳು, ಈ ಥರದ್ರಲ್ಲಿ ಇನ್ವೆಸ್ಟ್ಮೆಂಟು, ವ್ಯವಹಾರ ಮಾಡ್ತಿರೋರಿಗೆ ಎಳೆದಾಟ. ಈ ಟ್ರೇಡಿಂಗು, ಈ ಒಂದು ಬಿಟ್ ಕಾಯಿನು, ಈ ಒಂದು ಸ್ಟಾಕ್ ಮಾರ್ಕೆಟು ಸ್ವಲ್ಪ ಜಾಗ್ರತೆ. ಬಂಗಾರದ್ದು ದಿಢೀರಂತ ಹತ್ತಿ ತಳಪಳ ಅನ್ನತಕ್ಕಂಥ ಒಂದು ಭಾವಾರ್ಥ. ಕಲಾವಿದರಿಗೆ ಸಂಕಷ್ಟ, ಇವುಗಳನ್ನ ಸೂಚಿಸ್ತಿರ್ತಕ್ಕ. ಲಕ್ಷ್ಮೀನಾರಾಯಣರಿಗೆ ಕೇತು ಹುಳಿ, ಶುಕ್ರ ಬುಧನಿಗೆ ಕೇತು ಹುಳಿ. ಸೊ ಬುದ್ಧಿಗೆ ವಿಪರೀತ ಬುದ್ಧಿ. ಇದು ಸರಿ, ಆ್ಯಪಲ್ ಬಿಟ್ಟು ಇದು ಇನ್ನೊಂದು ಊಟಿ ಆ್ಯಪಲ್ ಇಟ್ಬಿಟ್ಟಿದ್ರೆ ಹೇಗೆ, ಈ ಥರದೆಲ್ಲ ಆಲೋಚನೆಗಳು ಹೇಳ್ಕೊಂಡು ಹೋಗ್ತಾನೆ. ಎಚ್ಚರಿಕೆ ಅಂತ ಹೇಳ್ತಾ, ಮೇಷರಾಶಿ ಚೆನ್ನಾಗಿದೆ. ಮೆಡಿಸಿನ್ಸ್ಗೆ ಸಂಬಂಧಪಟ್ಟಂಥದ್ದು ರಿಸರ್ಚ್, ಟೀಚಿಂಗ್ ಸಂಬಂಧಪಟ್ಟಂಥದ್ದು ರಿಸರ್ಚ್, ಅದ್ಭುತ ಪ್ರಗತಿ. ವೃಷಭ ರಾಶಿ, ದಾರಿ ತೋರಿಸ್ತೀರ, ನಿಮಗೆ ದಾರಿ ಇಲ್ಲ ಅನ್ಸುತ್ತೆ, ಪರವಾಗಿಲ್ಲ. ನಿಮ್ ದಾರಿ ಬೇರೆಯವ್ರಿಗಿದೆಯಲ್ಲ. ಹೌದು, ಬೇರೆಯವ್ರಿಗೆ ಅನ್ನ ಇಡುವಾಗ ನಮ್ಮ ಹತ್ರ ಅನ್ನ ಇಡಲ್ಲ. ಬೇರೆಯವ್ರಿಗೆ ಮೆಡಿಸಿನ್ ಮಾಡೋರ್ಗೆ ಅವ್ರಿಗೆ ಮೆಡಿಸಿನ್ ಮಾಡ್ಕೊಳಕ್ ಆಗೋಲ್ಲ. ನೋಡಿ, ಆ ಗ್ರಹಣದ ಸಂದರ್ಭದಲ್ಲಿ ಎಷ್ಟೇ ಹುಷಾರಿದ್ರು ಟಕ್ಕಂತ ಒಂದು ಥ್ರೋಟ್ ಇನ್ಫೆಕ್ಷನ್. ಬಟ್ ಯಾವಾಗಲೂ ಮೆಡಿಸಿನ್ ತಗೊಳ್ಳೋನು ತುಂಬ ಹುಷಾರಾಗಿ ಗಾಗ್ಲಿಂಗು ಇನ್ನೊಂದು ಮ್ಯಾನೇಜ್ ಮಾಡ್ತಿದ್ದೀನಿ. ಆದರೂ ತಲೆಭಾರ, ಹೀಗೆ ಡ್ರೌಸಿನೆಸ್ ಸ್ವಲ್ಪ ಇದೆ, ಮ್ಯಾನೇಜ್ ಮಾಡ್ತಿದ್ದಾನೆ. ದಿನಕ್ಕೆ 4 ಬಾರಿ 5 ಬಾರಿ ಗಾಗ್ಲಿಂಗ್, ಉಪ್ಪು ನೀರು, ಇನ್ನೊಂದು ಸ್ಟೀಮು, ಇಟ್ಸ್ ಮ್ಯಾನೇಜಬಲ್. 90% ಕಂಟ್ರೋಲ್ ಮಾಡಿದ್ದಾನೆ. ಎಷ್ಟೇ ಎಚ್ಚರಿಕೆಯಾಗಿದ್ದರೂ ಅದ್ರ ಪ್ರಭಾವ ತೋರಿಸ್ಬಿಟ್ಟಿದೆ. ದಾರಿ ತೋರಿಸು, ನನಗೂ ದಾರಿ ಇಲ್ಲ, ಓ ನೀನೇನು ತುಂಬ ದೊಡ್ಡವನೇನೋ ನೀನು ಅನ್ನೋ ರೀತಿಯಲ್ಲಿ ಅಲ್ಲೊಂದು ಮಾಡಿಸುತ್ತೆ.
ಪ್ರಚೋದನೆಗಳು, ಗ್ರಹಗಳು, ನೀವು ನಂಬಲ್ಲ, ಅವತ್ತೇ ಗ್ರಹಣದ ದಿನವೇ ಏನೋ ಒಂದು ಟ್ರಿಗರ್ ಪಾಯಿಂಟ್ ಬಂದ್ಬಿಡ್ತು ಮನೇಲಿ. ಈಗ ಹೇಳ್ಬಿಟ್ಟೆ, ಪುಟ್ಟ ಗ್ರಹಣದ ಸಮಯ, ಏನು ಮಾತಾಡೋದು ಬೇಡ, ಮಲ್ಕೊಳ್ಳಿ, ಎಲ್ಲರೂ ಆನಂದವಾಗಿ ನಿಮ್ಮ ಪಾಡಿಗೆ ನೀವು ಮಲ್ಕೊಳ್ಳಿ, ಏನು ಬೇಡ. ಮನಸ್ಸಿನಲ್ಲಿ ಜಪ ಮಾಡ್ಕೋತಾ ಇರಿ, ದುಮ್ ದುರ್ಗೈ ನಮಃ, ದುಮ್ ದುರ್ಗೈ ನಮಃ, ದುಮ್ ದುರ್ಗೈ ನಮಃ. ನಾನು ಅದನ್ನ ಮಾಡ್ಕೊಂಡೇ ಮಲಗಿದೆ. ಎಷ್ಟು ಮಂತ್ರಾನುಷ್ಠಾನ ಮಾಡ್ಕೋತೇವೆಯೋ ಅಷ್ಟು ಒಂದು ತಪಸ್ಶಕ್ತಿ ಅದು. ಅಮ್ಮನವರಿಗೆ ಶಕ್ತಿ ಇಲ್ಲ. ಈಗ ಅಮ್ಮನಿಗೆ ಸೇವೆ ಮಾಡಿದಷ್ಟು ಅಮ್ಮ ನಮಗೆ ವಾಪಸ್ ಕೊಡುತ್ತೆ. ನನಗೆ ವಾಪಸ್ ಕೊಟ್ಟಿದ್ದು ಅದಕ್ಕೆ ನೋಡಿ, ಇಷ್ಟು ದೊಡ್ಡ ಬ್ರಹ್ಮಾಂಡಗಳು, ಇನ್ನೂ 1,00,000 ಪುಸ್ತಕಗಳಿದ್ದಾವೆ ಮಕ್ಕಳೇ. ಅದೇ ಹೇಳಿದಲ್ಲ, ಇದು ಒಂದು ಪುಸ್ತಕ ತಿಳ್ಕೊಳ್ಳೋಕ್ಕೆ ನನಗೆ ನನ್ನ ಜನ್ಮ 7 ಜನ್ಮ ಸಾಲುತ್ತೆ. ಒಂದು ಪುಸ್ತಕ ಏನೋ ಲೆಕ್ಕ ಹಾಕೊಳ್ಳಿ, ಇದು ಆಗೋಲ್ಲ. ಯಾರೋ ಪುಣ್ಯಾತ್ಮ ತಾಯಿ ಜಗನ್ಮಾತೆ ಕಳಿಸ್ಬೇಕು, ಶಂಕರಾಚಾರ್ಯರ ಥರ ಒಬ್ಬನ್ನ ಕಳಿಸಿದ್ರೆ ಅವ್ರಿಗೇನಾದರೂ ದಾರಿ ಎರೆಯುವಂಥದ್ದು ಇರಲಿ. ಸೊ ವೃಷಭಂ ದಾರಿ ತೋರಿಸ್ತೀರಿ, ನಿಮ್ಮ ದಾರಿ ಗಮ್ಯ, ಎಚ್ಚರಿಕೆ. ಮಿಥುನ ರಾಶಿ ಚೆನ್ನಾಗಿದೆ, ತೊಂದರೆ ಏನಿಲ್ಲ. ಚಂದ್ರ ವಿಶೇಷವಾಗಿ ಕೇತು ನಕ್ಷತ್ರದಲ್ಲಿದ್ದು, ಕೇತು ಬುಧನ ಸಾರದಲ್ಲಿ, ಶುಕ್ರನ ಸಾರದಲ್ಲಿದ್ದು, ಶುಕ್ರ ನಿಮ್ಗೆ 2ನೇ ಮನೆಯಲ್ಲಿದ್ದಾನೆ, ಚೆನ್ನಾಗಿದೆ. ಹೂವು, ಹಣ್ಣು, ಅಲಂಕಾರ, ಉಪ್ಪ, ಊರಣ, ಈ ಥರದ ವೃತ್ತಿ ಉದ್ಯೋಗ ಅನುಕೂಲ ಸಿಂಧು. ಕರ್ಕಾಟಕ ರಾಶಿ ಸ್ವಲ್ಪ ವೃತ್ತಿಗೆ ಸಂಬಂಧಪಟ್ಟಂಥದ್ದು ಒಂದು ಸಣ್ಣ ಒತ್ತಡ ಇರುತ್ತೆ, ಅಂಥ ಮೇಜರ್ ಏನೂ ಇಲ್ಲ. ಯಾಕೆಂದರೆ ಕೇತು ಶುಕ್ರನ ಸಾರದಲ್ಲಿ ಇದ್ದಾನೆ. ಅಲಂಕಾರ, ಹೂವು, ಹಣ್ಣು, ಎಡಿಟಿಂಗು, ಡಿಸೈನಿಂಗು, ಮೇಕಪ್ಪು, ಬ್ಯೂಟಿ ಪಾರ್ಲರು, ಬ್ಯೂಟಿಫುಲ್. ಇನ್ನು ಸಿಂಹರಾಶಿ ಕೇತು ನಿಮ್ಮನೇಲೇ ಇದ್ದಾನೆ. ಭಾಗ್ಯದಲ್ಲಿ ಚಂದ್ರ ಕೇತು ಸಾರ. ಸೊ ಒಡ ಹುಟ್ಟಿದವರು, ಅಪ್ಪನ ಒಡ ಹುಟ್ಟಿದವರು, ಅಮ್ಮನ ಒಡ ಹುಟ್ಟಿದವರು, ಅಲ್ಲೊಂದು ಏನೋ ಆರೋಗ್ಯ ಸಮಸ್ಯೆ, ಹಿರಿಯರ ಆರೋಗ್ಯ ಸಮಸ್ಯೆ, ಇಲ್ಲ ಒಡ ಹುಟ್ಟಿದವರು ಚಿಕ್ಕ ತಂಗಿ ಇದ್ರೆ ಇಲ್ಲ ಅಕ್ಕ ಇದ್ರೆ, ಅವರ ಮಕ್ಕಳಿದ್ರೆ, ಸೋದರ ಸೊಸೆ, ಅಳಿಯ, ಈ ಥರದ ವಿಚಾರದಲ್ಲಿ ಒಂದು ಸಣ್ಣ ಕಿಟಿಪಿಟಿ, ಮೇಜರ್ ಏನು ತೊಂದರೆ ಏನಾಗೋದಿಲ್ಲ. ಯಥೇಚ್ಛ ಖರ್ಚು, ವಿಪರೀತ ಖರ್ಚು ಅಷ್ಟೇ. ಸಂಗಾತಿ ಆರೋಗ್ಯ, ಸಿಂಹರಾಶಿಯವರು ಗಂಡನ ಆರೋಗ್ಯ ಇಲ್ಲ ಹೆಂಡತಿ ಆರೋಗ್ಯ ನೋಡ್ಕೊಳ್ಳಿ ಮಕ್ಕಳೇ. ಇನ್ನು ಕನ್ಯಾ ರಾಶಿ ಕೇತು 12 ಮನೆಯಲ್ಲಿ ನಿಮಗಿರೋದ್ರಿಂದ ಏನೋ ವೈರಾಗ್ಯ. ಇದು ಹೆಂಗೆ ಅಂದ್ರೆ, ತಡೆ ತುಂಬ ಪಾಯಸ ಅಂದ್ಬಿಟ್ಟು ತಿನ್ನೋದು ಬೇಡವಾ ಗುರುಗಳೇ? ಕುಜಿಬೇಡಿ. ವೆರಿ ಶಾರ್ಟ್ಲಿ, ಚೈನಾದಲ್ಲಿ ಆಲ್ರೆಡಿ ಸ್ಟೆಮ್ ಸೆಲ್ಸ್ ಥೆರಪಿ ಮುಖಾಂತರ ಟೈಪ್ 1 ಕ್ರ್ಯಾಕ್ ಮಾಡಿಬಿಟ್ಟಿದ್ದಾರೆ. ಡಯಾಬಿಟಿಸ್ ಟೈಪ್ 1, ಟೈಪ್ 2 ಕೂಡ. ಸೊ ಇನ್ನೊಂದು 6 ತಿಂಗಳು, 1 ವರ್ಷ ಈ ಒಂದು ASI AG ಟೆಕ್ನಾಲಜಿಯ ಸ್ಪೀಡ್ ಇದೆಯಲ್ಲ, ಇಟ್ಸ್ ಅ ರೆವಲ್ಯೂಷನ್. ಕ್ರ್ಯಾಕ್ ಮಾಡಿಬಿಟ್ಟಿದ್ದಾರೆ. ಸ್ವೀಟು ಎಲ್ಲ ಆನಂದವಾಗಿ, ರೈಸು ಗೀಸು ನ್ಯಾಚುರಲ್ ಆಗಿ ಇನ್ಸುಲಿನ್ ಅನ್ನ ಉತ್ಪತ್ತಿ ಮಾಡ್ತಿದೆ ಟೈಪ್ 1 ಫ್ರಮ್ ದ ಬರ್ತ್. ಚಿಕ್ಕ ವಯಸ್ಸಿಗೆ ಇನ್ಸುಲಿನ್ ತಗೊಳ್ಳೋ ಅಂಥದ್ದು, ಮೇದೋಜೀರಕ ಗ್ರಂಥಿ ಡಮಾಲ್ ಆಗಿರ್ತಕ್ಕಂಥದ್ದು. ಸೊ ಲೆಟ್ ಅಸ್ ಫಿಟ್ ಅಂಡ್ ಕೀಪ್ ಅಸ್ ಆರ್ ಸೆಲ್ಫ್. ಒಂದು ಸ್ವಲ್ಪ ಡಯಟ್ ಮೈಂಟೈನ್ ಮಾಡ್ಕೊಂಡೋಗಿ, ಇನ್ನೇನು ತೊಂದರೆ ಏನಿಲ್ಲ. ಸ್ವಲ್ಪ ವೀಕ್ ಇರ್ತೀರಿ. ಬುಧ ಕೇತು, ಶುಕ್ರ ಕೇತು, ಬುದ್ಧಿ, ಆಮೇಲೆ ಮೇಧಸ್ಸು, ಇದೆಲ್ಲ ವೀಕ್ ಇರ್ತಕ್ಕಂಥದ್ದು. ಚೆನ್ನಾಗಿ ಹಣ್ಣು, ತರಕಾರಿ, ಸೊಪ್ಪು ಸೇವಿಸಿ, ಏನೂ ಆಗೋಲ್ಲ. ನೀವು ಗಾಬರಿ ಪಡೋಗೇನೂ ಇಲ್ಲ. ತುಲಾ ರಾಶಿ ಚೆನ್ನಾಗಿದೆ. ಕನ್ಸಲ್ಟೆನ್ಸಿ, ಈ ಒಂದು ಸ್ಟೇಷನರಿ, ಅಲಂಕಾರಿಕ ವಸ್ತುಗಳು, ಈ ಮೇಕಪ್, ಬ್ಯೂಟಿ ಪಾರ್ಲರ್, ಇಂಥದ್ದು, ಮನೆಯ ಅಲಂಕಾರ, ವಾಹನಗಳ ಅಲಂಕಾರ, ವಾಹನಗಳ ಪೇಂಟಿಂಗ್, ವಾಹನಗಳ ಕ್ಲೀನಿಂಗ್, ಮನೆಗಳಿಗೆ ಪೇಂಟಿಂಗ್, ಇಂಥದ್ದು ವೃತ್ತಿ ಉದ್ಯೋಗ ಅದ್ಭುತ ಪ್ರಗತಿ. ವೃಶ್ಚಿಕ ರಾಶಿ ಚಂದ್ರ 6ನೇ ಮನೆ, ಕೇತು ಸಾರ, ಏನು ತೊಂದರೆ ಏನಿಲ್ಲ. ಯಾವುದೋ ಒಂದು ಆಗಬೇಕಾದ ಬಹುದೊಡ್ಡ ಕೆಲಸ ಕಾರ್ಯಗಳು ನಡೆಯತಕ್ಕಂಥದ್ದಾಗುತ್ತದೆ. ಜಸ್ಟ್ ವೆಯ್ಟ್ 1 ಮಂತ್. ಅದಕ್ಕೆ ಈಗಲಿಂದಲೇ ಅದಕ್ಕೊಂದು ಸಣ್ಣದಾಗಿ ಈ ಥರ ಒಂದು ಪಿಲ್ಲರ್ಗಳಿರ್ತಾ ಬರ್ತಕ್ಕಂಥದ್ದಾಗುತ್ತದೆ. ಡೋಂಟ್ ವರಿ, ಪಿಲ್ಲರ್ಗಳು ಒಳ್ಳೇದಾಗುತ್ತೆ, ಖಂಡಿತ ಒಳ್ಳೇದಿದೆ. ವೃಶ್ಚಿಕ ರಾಶಿಗೆ ಗುರು ಬಂದು ಅಕ್ಟೋಬರ್ 18ಕ್ಕೆ ಈ ಮೂವ್ಸ್ ಅದ್ಭುತವಾಗಿ ಮೂವ್ ಆಗ್ತಾನೆ. ಬರೋಕ್ ಮೊದಲು ಸೆಪ್ಟೆಂಬರ್ 20ರಿಂದಲೇ ಅದರ ಕಂಪನ ಶುರು ಆಗ್ತಕ್ಕಂಥದ್ದಾಗುತ್ತೆ. ಚೆನ್ನಾಗಿದೆ, ವರಿ ಏನು ಮಾಡಬೇಡಿ. ಉದ್ಯೋಗ, ವೃತ್ತಿ, ಟ್ರಾವೆಲ್ಲು, ಟೂರ್ಸು, ವೆಹಿಕಲ್ಸು, ಎಂಟರ್ಟೈನ್ಮೆಂಟು, ಪೌರೋಹಿತ್ಯ,
ಮದುವೆ ಶಾಸ್ತ್ರಗಳು ಮಾಡಿಸ್ತಕ್ಕಂಥದ್ದು, ಮದುವೆಗೆ ಹುಡುಗ ಹುಡುಗಿ ಮಧ್ಯಸ್ಥಿಕೆ ಮಾಡಿಸ್ಕೊಡ್ತಕ್ಕಂಥದ್ದು, ಅಂಥ ಒಂದು ವೃತ್ತಿ, ಉದ್ಯೋಗ, ಪಬ್ಬು, ಕ್ಲಬ್ಬು, ಎಂಟರ್ಟೈನ್ಮೆಂಟು, ಮೋಜು ಮಸ್ತಿ, ಬ್ಯೂಟಿಫುಲ್. ಇನ್ನು ಧನುಸು ರಾಶಿ, ಅಷ್ಟಮಾಧಿಪತಿ ಪಂಚಮದಲ್ಲಿರೋದ್ರಿಂದ ಅಲ್ಲೊಂದು ನೋವಿಡ್ತಾನೆ. ಮಕ್ಕಳ ವಿಚಾರ ಇಲ್ಲ, ಹಿರಿಯರ ವಿಚಾರ ಇಲ್ಲ, ಇರತಕ್ಕಂಥ ಗೌರವಕ್ಕೆ ಒಂಚೂರು ಹುಳಿ ಇಡತಕ್ಕಂಥದ್ದಾಗುತ್ತೆ. ಗಣಪತಿ ಆರಾಧನೆ, ಗಣಪತಿ ಸೇವೆ, ಗಣಪತಿಗೆ ಹೋಗ್ಬಿಟ್ಟು ಒಂದು ಪುಟ್ಟದಾಗಿ ಸೇವೆ ಸಂಕಲ್ಪ ಮಾಡ್ಕೊಂಡು ಬರ್ತಕ್ಕಂಥದ್ದು ಮಾಡಿ. ಏನೋ ಒಂದು ಮಕ್ಕಳಿಗಾದ್ರೂ ಒಂದು ದಾನ ಅನುಕೂಲ. ಇನ್ನು ಮಕರ ರಾಶಿ, ಸುಖದಲ್ಲಿ ಚಂದ್ರ ಕೇತು ಸಾರದಲ್ಲಿರೋದ್ರಿಂದ ನಿಮ್ಮ ಆರೋಗ್ಯಕ್ಕೆ ಯಾರ ಸಾರದಲ್ಲಿದ್ದಾರೆ, ಆ ಕೇತು ಯಾರ ಸಾರದಲ್ಲಿದ್ದಾನೆ? ಶುಕ್ರನ್ ಸಾರ. ಶುಕ್ರ ಎಲ್ಲಿದ್ದಾನೆ? ಸಪ್ತಮದಲ್ಲಿದ್ದಾನೆ. ಅತಿ ಬುದ್ಧಿ, ಅತಿ ಲೆಕ್ಕಾಚಾರ, ವ್ಯವಹಾರದ ಲೆಕ್ಕಾಚಾರ, ಎಲ್ಲೋ ಒಂದು ತಪ್ಪು ಒಪ್ಪುಗಳು, ಈ ಥರದ ಕೆಲವೊಂದು ನಡೆದು ಬಿಡ್ತವೆ. ಹುಷಾರ್. ಇರೋ ಸುಖನೂ ಕಳ್ಕೊಬಿಡ್ತೀರಿ. ಯಾರೋ ಬಂದು ನಿಮ್ಮ ನಿಯತ್ತನ್ನ ಕೆಡಿಸ್ಲಿಕ್ಕೆ ನೋಡ್ತಾರೆ. ನೋಡಿ ಸರ್, ಲಂಚ ತಗೊಳ್ಳಿ ಸರ್, ನೀವು ತಗೊಳ್ಳಿ ಸಾರ್ ಅನ್ನತಕ್ಕ. ಎಷ್ಟು ದಿನ ತಿಂತೀರಿ ಮಗು? ಇಷ್ಟೇ ಹೇಳಬಲ್ಲ. ತಿಂದಿದ್ದಾದ್ರೂ ಉಳಿಯುತ್ತಾ? ನೋಡಿ, ನಮ್ಮ ಗುರುಗಳು ಯಾವಾಗಲೂ ಹೇಳ್ತಿರ್ತಾರೆ, ನೋಡು, ನಮ್ಮ ಕಾಲ್ ಚಪ್ಪಲಿ 7 ಇಂಚೆ ಕಣು. 7 ಇಂಚಿಗಿಂತ 8 ಇಂಚು ಚಪ್ಪಲಿ ಹಾಕಿದ್ರು ಕಷ್ಟ ಕಣೋ, 6 ಇಂಚು ಚಪ್ಪಲಿ ಹಾಕೋದು ಕಷ್ಟ ಕಣೋ. ಏನು ಹೇಳ್ತಾರೆ ನಮ್ಗೆ ಒಂದು ಆಗಲ್ಲ. ಅವರು ಒಂಥರ ಗೂಢವಾಗಿ ಗೂಢಾರ್ಥ. ಯಾರಿಗೂ ಹಿಂಗ ಅಂತಿದ್ರು. ಯಾಕೋಣ ಅಳತೆಗೆ ಮೀರಿ ಏನಕ್ಕೂ ದುಡ್ಡು ಬೇಕು, ಇರ್ಲಿಕ್ಕೆ ಒಂದು ಮನೆ, ಗೂಡು, ಇನ್ನೊಂದು ಅಳತೆಗೆ ಆಗುವಷ್ಟು ಒಂದು ಸಂಪಾದನೆ. ವಿಪರೀತಕ್ಕಿಟ್ರೆ ಇಡೀ ಇನ್ಕಮ್ ಟ್ಯಾಕ್ಸು, ಅವಮಾನ, ಅಪಮಾನ, ಇದು ಒಂದು ಬದುಕ. ಹೋಗು ಅನುಭವಿಸ್ಕೊ. ಮತ್ತೆ ಚಪ್ಪಲಿ ಚಿಕ್ಕದಿದೆ ಅಂತ ಹೇಳಿದ್ರೆ 6 ಇಂಚ್ ಅಲ್ಲ ಕಣೋ, ಅಳತೆಗೆ ಮೀರಿ ಸಂಪಾದನೆ ಮಾಡಬೇಕು. ಅಳತೆಗೆ ತಕ್ಕಂತೆ ನೀನು ಬಿಟ್ಬಿಟ್ಟು ಇಲ್ಲ ನಾನು ಅದು ಮಾಡೋದೇ ಇಲ್ಲ, ನಾನು ಹಿಂಗೆ ಇರ್ತೇನೆ, ಕಲಿಯುಗಕ್ಕೂ ನಾವು ನೀತಿ ನ್ಯಾಯ ಧರ್ಮ ದಕ್ಕಲ್ಲ. ಇಷ್ಟು ಬಂದರೆ ಹೆಂಡತಿ ಮಕ್ಕಳು ಪೋಷಣೆ ಹಂಗೆ, ಮರ್ಯಾದೆ ಯಾರು ಕೊಡಲ್ಲ ನಿಮಗೆ. ಅಷ್ಟೇ. 7 ಇಂಚಿಗೆ 6 ಇಂಚು ಚಪ್ಪಲಿ ಹಾಕಿದ್ರೆ ಅಸಹ್ಯ. 7 ಇಂಚಿಗೆ 8 ಇಂಚ್ ಆದರೂ ಹಾಕೋಬೋದು, ಬಟ್ ಅದೊಂಥರ ಯಾರೋ ಇವನು ಅಂತ ನೋಡ್ತಾರೆ ಅಂತ. ಮಕರ ಆದರೆ ನಿಮ್ಮನ್ನು ಪ್ರಚೋದನೆ ಮಾಡಿ ದಾರಿ ತಪ್ಪಿಸ್ತಕ್ಕಂಥದ್ದಾಗುತ್ತೆ. ಜಾಗ್ರತೆ. ಕುಂಭರಾಶಿ, 3ನೇ ಮನೇಲಿ ಚಂದ್ರ, ವಿಜಯಂ ಚೆನ್ನಾಗಿದೆ. ವೃತ್ತಿ, ಉದ್ಯೋಗ, ಓಡಾಟ, ಸುತ್ತಾಟ, ಅನುಕೂಲ ಸಿಂಧು ಆಗತಕ್ಕಂಥ ಒಂದು ದಿನ. ಬ್ಯೂಟಿಫುಲ್ ಚೆನ್ನಾಗಿದೆ. ಟ್ರಾವೆಲ್ಸ್ ಇಂಡಸ್ಟ್ರಿನಲ್ಲಿದ್ದೀರಾ, ವೈದಿಕರಾಗಿದ್ದೀರಾ, ಯಜ್ಞ, ಯಾಗ, ಹೋಮ, ಹವನ, ಜ್ಯೋತಿಷ್ಯ, ಈ ಒಂದು ಸ್ತ್ರೀಯರಿಗೆ ಸಂಬಂಧಿತ ಮಾಡೆಲಿಂಗು, ಆ್ಯಕ್ಟಿಂಗು, ಇಂಥ ಲೈನಲ್ಲಿದ್ರಿ, ಚೆನ್ನಾಗಿದೆ. ಇನ್ನು ಮೀನರಾಶಿ, ಧನಸ್ಥಾನದಲ್ಲಿ ಚಂದ್ರ ಅದ್ಭುತ, ಆದರೆ ಕೇತು ಸಾರದಲ್ಲಿ ಅಲ್ಲೇನೋ ಹುಳಿ. ಜಾಗ್ರತೆ. ಇವತ್ತು ಮನೆಯವರಿಂದನೋ, ಹತ್ರದವರಿಂದನೋ, ನೆಂಟರಿಂದನೋ, ಸ್ನೇಹಿತರಿಂದಲೋ, ಆತ್ಮೀಯರಿಂದಲೋ ಅಲ್ಲೊಂದು ಎಳೆದಾಟ. ಏನೋ ನೋವು ಮನಸ್ಸಿಗೆ. ಬೇಕಿತ್ತಾ, ಇದು ರೆಸ್ಟ್ ತಗೋಬೇಕಿತ್ತ, ಹಿಂಗೆ ಮಾಡಬೇಕಿತ್ತ, ಹಂಗೆ ಮಾಡಬೇಕಿತ್ತ, ಅದಾಗಬೇಕಿತ್ತ, ಇದಾಗಬೇಕಿತ್ತ ಅನ್ನತಕ್ಕಂಥ ಭಾವಾರ್ಥದಲ್ಲಿ ಸಿಲುಕಿಕೊಳ್ಳುತ್ತೀರಿ. ಎಚ್ಚರಿಕೆ. ಯಾರ್ದೋ ಮಾತು ಹುಳಿ ಮಾಡುತ್ತೆ. ದುರ್ಗಮ್ಮನ ದೇವಸ್ಥಾನ, ಕಲೌ ದುರ್ಗೆ ವಿನಾಯಕ, ಹತ್ತಿರದಲ್ಲಿ ಗ್ರಾಮ ದೇವಿ, ಅಲ್ಲೊಂದು ನಿಂಬೆ ಹಣ್ಣಿನ ದೀಪನೋ, ಹೊಂಗೆ ಹಣ್ಣಿನ ದೀಪನೋ, ಏನಾದರೂ ಒಂದು ಪಚಕರ್ಪು ದೀಪ ಆದರೂ ಹಚ್ಚಿಬಿಟ್ಟು ಹೋಗಿ. ದೊಡ್ಡ ಕಾರ್ಯ, ದೊಡ್ಡ ಸ್ಥೈರ್ಯ ಮಾಡದೇ ಇರೋದು ಉತ್ತಮ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.